ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಹಾಗೂ ಪೋಷಕರ ಸಭೆಗೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ, ಮೊದಲಿಗೆ ದೇವರಾಜೇಗೌಡರು ಕೃಷಿ ಅಧಿಕಾರಿಯವರು, ರೈತ ಸಂಪರ್ಕ ಕೇಂದ್ರ ಕೊತ್ತತ್ತಿ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ವಿ. ಆದರೆ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ, ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಕ್ಲಾಸ್ ಮಾಡಿ ಮಕ್ಕಳ. ಅದೇ ರೀತಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀ ರೂಪಾರವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀವಿ. ಹಾಗೆ ರಾಣಿಯವರು ದ್ವಿತೀಯ ಸಹಾಯಕ ನಿರ್ದೇಶಕರು, ಗ್ರಾಮ ಪಂಚಾಯತಿ ಇಂಡ್ವಾಳು, ಇವರು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಶ್ರೀನಿವಾಸ್ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ SDMC ಸದಸ್ಯರಾದಂತಹ ಮಾಜಿ ಸದಸ್ಯರಾದಂತಹ ಶ್ರೀ ದೇವರಾಜ್ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರಾದಂತಹ ಶ್ರೀ ಅನ್ನಪೂರ್ಣ ಅವರು ಕೂಡ ನಮ್ಮ ಫೋನಿನ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರು ಕೂಡ ಈ ಸಭೆಯ ಪರವಾಗಿ ಸ್ವಾಗತ. ಅದೇ ರೀತಿ SDMC ಸದಸ್ಯರಾದಂತಹ ಶ್ರೀ ಮಣಿಯಮ್ಮನವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಭೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ. ಮಕ್ಕಳಿಂದ ಪ್ರಾರ್ಥನೆ. ಬನ್ನಿ. ಜಯ ಗಣೇಶ ಜಯ ಗಣೇಶ ಪಾಹಿಮ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಮ, ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ಪಾಹಿಮ, ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷಮ, ಓಂ ಗಣೇಶ ಓಂ ಗಣೇಶ ಓಂ ಗಣೇಶ ಪಾಹಿಮ, ಓಂ ಗಣೇಶ ಓಂ ಗಣೇಶ ಓಂ ಗಣೇಶ ರಕ್ಷಮ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿಮ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಮ, ಜಯ ಶರಣಂ ಗಣೇಶ ಶರಣಂ ಗಣೇಶ ಶರಣಂ ಗಣೇಶ ಪಾಹಿಮ, ಶರಣಂ ಗಣೇಶ ಶರಣಂ ಗಣೇಶ ಶರಣಂ ಗಣೇಶ ರಕ್ಷಮ. ಪ್ರಾರ್ಥನೆ ಮಾಡಿದಂತಹ ಶಾಲಾ ಮಕ್ಕಳಿಗೆ ವಂದನೆಗಳು. ಉದ್ಘಾಟನೆ ಉದ್ಘಾಟನೆಯನ್ನ ಮಾಡಿದಂತಹ ಶ್ರೀ ತಾಲೂಕ್ ಪಂಚಾಯತಿಯವರ ಕಡೆಯಿಂದ ವಂದನೆಗಳು. ಪ್ರಾಸ್ತಾವಿಕ ನುಡಿ ರಾಣಿ. ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುಗಳನ್ನು ಸ್ಮರಣೆ ಮಾಡುತ್ತಾ, ಈ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಗಳ ಅತಿಥಿ ದೇವೋಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಆಸೀನರಾಗಿರ್ತಕ್ಕಂಥ ಕೃಷಿ ಸಂಪರ್ಕ ಕೇಂದ್ರ ಕೊತ್ತತ್ತಿ ಅವರು ಶ್ರೀಯುತ ದೇವರಾಜೇಗೌಡರವರು,
ಹಾಗೂ ಗ್ರಾಮ ಪಂಚಾಯತಿಯ ಸಹಾಯಕ ದ್ವಿತೀಯ ದರ್ಜೆಯ ಸಹಾಯಕರು ಹಾಗೂ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, STMC ಅಧ್ಯಕ್ಷರು, ಸದಸ್ಯರು, ನಮ್ಮ ನೆಚ್ಚಿನ ಪೋಷಕ ವರ್ಗದವರು, ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಪರವಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಿಮ್ಮ ಶಾಲೆಯಲ್ಲಿ ಒಂದು 3 ದಿನಗಳ ಕಾಲ ನಾವು ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಮುಕ್ತಾಯಗೊಂಡು ಒಂದು 4ನೇ ದಿನ ಒಂದು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಇದು 2023-24ನೇ ಸಾಲಿನ ಒಂದು ಪೋಷಕರ ಸಭೆಯಾಗಿರುತ್ತೆ. ಆ ಒಂದು ವರ್ಷದಲ್ಲಿ ನಿಮ್ಮ ಶಾಲೆಯಲ್ಲಿ ಏನೆಲ್ಲ ಅನುದಾನಗಳು ಬಂದಿತ್ತು, ಅದು ಸಮರ್ಪಕವಾಗಿ ನಿರ್ವಹಣೆ ಆಗಿದೆಯಾ, ಮತ್ತೆ ಪೋಷಕರಿಗೆ ಈ ಯೋಜನೆ ಬಗ್ಗೆ ಆಗಿದೆಯಾ, ಅದು ಪಾರದರ್ಶಕತೆಯಿಂದ, ಉತ್ತರಾಯಕತ್ವದಿಂದ, ಜನರ ಸಹಭಾಗಿತ್ವದಿಂದ ಯೋಜನೆ ಅನುಷ್ಠಾನ ಆಗಿದೆಯಾ, ಮತ್ತೆ ಪೋಷಕ ವರ್ಗದವರಿಗೆ, ಸಮುದಾಯ ವರ್ಗದವರಿಗೆ ಶಾಲೆಯಲ್ಲಿ ಒಂದು ಸಮಗ್ರ ಶಿಕ್ಷಣ ಯೋಜನೆಗೆ ಯಾವ್ಯಾವುದಕ್ಕೆ ಅನುದಾನ ಬರುತ್ತೆ, ಅದನ್ನ ಯಾವ್ಯಾವುದಕ್ಕೆ ಸದ್ಬಳಕೆ ಮಾಡ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮುಂದಿನ ಪೋಷಕರ ಸಭೆಯನ್ನು ಕರೆದಿರುವಂತದ್ದು. ಇದು ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ. ಆ ಯೋಜನೆಯ ಮುಖ್ಯ ಉದ್ದೇಶ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಮತ್ತು ಮಕ್ಕಳ ಕಲಿಕಾ ಫಲಿತಾಂಶಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆಯನ್ನು ಹೋಗಲಾಡ್ತಕ್ಕಂಥದ್ದು, ಶಾಲಾ ಹಂತದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಸಮಾನತೆ ಸೇರ್ಪಡೆ ಅನ್ನ ಖಚಿತಪಡಿಸ್ಕೊಳ್ತಕ್ಕಂಥದ್ದು, ಮತ್ತೆ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆ 2009 RTI ಕಾಯ್ದೆ ಪ್ರಕಾರ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ಸರ್ಕಾರ ಕಡ್ಡಾಯ ಮಾಡಿದೆ. ಎಲ್ಲ ಒಂದು ಸಮುದಾಯದಿಂದ ಶಾಲೆಯಿಂದ ಹೊರಗುಳಿದಿರುವಂತಹ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ಇದು ಜಾಗತಿಕ ಪ್ರವೇಶ, ಸಮಾನತೆ, ಗುಣಮಟ್ಟ ಮತ್ತೆ ಶಿಕ್ಷಣದ ಉದ್ಯೋಗೀಕರಣಗಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಮತ್ತೆ ಈ ಯೋಜನೆಯ ಅನುಷ್ಠಾನದಲ್ಲಿ ಯಾವುದೇ ತಪ್ಪುಗಳು ಆಗದಂತೆ ನೋಡ್ಕೊಳ್ತಕ್ಕಂಥದ್ದು. ಸರ್ವ ಶಿಕ್ಷಣ ಅಭಿಯಾನ, SSA, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ RMSA ಮತ್ತೆ ಟೀಚಿಂಗ್ ಎಜುಕೇಶನ್ ಶಿಕ್ಷಕರ ಶಿಕ್ಷಣ ತರಬೇತಿಯನ್ನ ಆಯೋಜಿಸ್ತಕ್ಕಂಥದ್ದು. ಇದು 2023-24ನೇ ಸಾಲಿನಲ್ಲಿ ಒಂದು ವರ್ಷದಲ್ಲಿ 238 ದಿನಗಳು ನಡೀಬೇಕಿತ್ತು. 234 ದಿನಗಳು ನಡೆದಿದೆ. 4 ಸ್ಥಳೀಯ ರಜೆಗಳನ್ನ ಮಂಜೂರು ಮಾಡಿದೆ. 8 ಸರ್ಕಾರಿ ರಜೆಗಳನ್ನ ಕೇಳಿಸುತ್ತಲ್ವಾ? ದೂರ ಜಾಸ್ತಿ ಸ್ಥಳಗಳಿದ್ರೆ ಮೈಕ್ ಅವಶ್ಯಕತೆ ಕೇಳಿಸುತ್ತಲ್ಲ. ನನ್ನ ವಯಸ್ಸು ಜೋರಿದೆ, ಹಾಗಾಗಿ ಮೈಕ್ ಏನಿಲ್ಲ. ತುಂಬಾ ಇಂಟೀರಿಯರ್ ಪ್ಲೇಸ್ ದೂರದಿಂದ ಇದ್ರೆ ಸ್ಪೇಸ್ ಕೇಳಿಸಲ್ಲ ಅಂತೇಳಿ ಕೇಳಿಸುತ್ತೆ, ಏನ್ ತೊಂದ್ರೆ ಇಲ್ಲ. ಇದು ನಾವೇನೇ ವರದಿಯನ್ನ ಮಂಡನೆ ಮಾಡ್ತಿರೋದು ಅಂದ್ರೆ 2023-24ನೇ ಸಾಲಿನಿಂದ ನಮ್ಮ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಮಾಡಿರುವಂತದ್ದು. ಅಲ್ಲಿ ಆ ಒಂದು ವರ್ಷದಲ್ಲಿ ದಾಖಲಾತಿ 17 ಮಕ್ಕಳ ದಾಖಲಾತಿ ಇತ್ತು. ಆದ್ರೆ ಈಗ ಪ್ರಸ್ತುತ 7 ಮಕ್ಕಳು ಇರುವಂತದ್ದು ಕಂಡು ಬಂದಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷ ದಾಖಲಾತಿ ಹೆಚ್ಚಾದಷ್ಟು ಸರ್ಕಾರದಿಂದ ಬರುವಂತ ಸೌಲಭ್ಯಗಳಾಗಿರ್ಬೋದು, ಇತರ ಒಂದು ಅನುದಾನಗಳಾಗಿರ್ಬೋದು ಹೆಚ್ಚಾಗ್ತದೆ. ಯಾಕಂದ್ರೆ ಪೋಷಕರು ಸರ್ಕಾರಿ ಒಂದು ಸೌಲಭ್ಯಗಳು ಬೇಕು ಅಂತ ಇಷ್ಟಪಡ್ತೀವಿ, ಎಲ್ಲಾ ಸೌಲಭ್ಯಗಳನ್ನ ಪಡ್ಕೋತೀವಿ, ನಮ್ಮ ಮಕ್ಕಳಿಗೆ ಸರ್ಕಾರಿ ಕೆಲಸ ಬೇಕು ಅಂತ ಇಷ್ಟಪಡ್ತೀವಿ. ಆದ್ರೆ ಸರ್ಕಾರಿ ಶಾಲೆಗೆ ಸೇರಿಸಲಿಕ್ಕೆ ಹಿಂದೇಟು ಹೊಡಿತೀವಿ. ಎಲ್ಲ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಅನುದಾನಿತ ಶಾಲೆಗಳಿಗೆ ಸೇರಿಸ್ತಾ ಇದೀವಿ. ಹಾಗಾಗಿ ಸುಮಾರು ಶಾಲೆಗಳು ಇವಾಗ ಇಂಡ್ವಾಡು ಗ್ರಾಮ ಪಂಚಾಯತಿ ಶಾಲೆನೇ ಕಾಳೆನಹಳ್ಳಿ ಶಾಲೆ ಮುಚ್ಚೋಗಿದೆ. ಈ ಒಂದು ನಮ್ಮ ಆಡಿಟಿಗೆ ಅನುಮೋದನೆ ಆಗಿತ್ತು, ಬಟ್ ನಾವು ಆಡಿಟಿಗೆ ಹೋಗುವಂತ ದಿನಗಳಲ್ಲೇ ಶಾಲೆ ಮುಚ್ಚೋಗ್ತಾ ಇದೆ. ಹಾಗಾಗಿ ದಿನ ಈಗ ನೆಕ್ಸ್ಟ್ ವರ್ಷಕ್ಕೆ ನಿಮ್ಮಲ್ಲಿ 5ನೇ ಕ್ಲಾಸ್ ಮಕ್ಕಳೇನಾದ್ರೂ ಬೇರೆ ಕಡೆ ಹೋದ್ರೆ ನಿಮ್ಮಲ್ಲೂ ಶಾಲೆ ದಾಖಲಾತಿ ಕಡಿಮೆ ಆಗ್ಬಿಡುತ್ತೆ, ಶಿಕ್ಷಕರು ಒಬ್ಬರಾಗ್ಬಿಡ್ತಾರೆ. ಹಾಗಾಗಿ ದಯಮಾಡಿ ಒಂದು ಸಮುದಾಯ ರಥದವರು ಕೂಡ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಲಿಕ್ಕೋಸ್ಕರ ಒಂದು ಸಹಕಾರವನ್ನ ಶಿಕ್ಷಕರ ಜೊತೆಗೆ ಸಮುದಾಯ ರಥವ್ರದ್ದು ಕೂಡ ಸಿಗ್ಬೇಕು ಅಂತ ಹೇಳ್ತಾ, ಜೊತೆಗೆ ಡ್ರಾಪ್ ಔಟ್ ಮಕ್ಕಳ ಬಗ್ಗೆ ಹೇಳೋದಂದ್ರೆ ಶಾಲೆಗೆ ಹಾಜರಾಗಿ ಶಾಲೆಗೆ ಬರ್ದೇ ಇರುವಂತ ಮಕ್ಕಳು ನಿಮ್ಮಲ್ಲಿ ಯಾರು ಇದ್ದೀರಾ? 7 ಮಕ್ಕಳಲ್ಲಿ ಪ್ರತಿದಿನ ಬರ್ತಾ ಇದ್ದೀರಾ? ಎಲ್ರು ಬರ್ತೀರಾ? ಆ ರೀತಿಯ ಅಂಶಗಳು ಕಂಡು ಬಂದಿಲ್ಲ. ನಿಮ್ಮಲ್ಲಿ 2 ಶಿಕ್ಷಕರ ನಿಯೋಜನೆ ಇದೆ. ಯಾಕಂದ್ರೆ ಅವಾಗ 17 ಮಕ್ಕಳು ಇದ್ರಿಂದ ನಿಮ್ಮ ಪೂರ್ಣಿಮಾ ಮೇಡಮ್ 14 ವರ್ಷದಿಂದ ಒಂದು ಬೋಧನಾ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ. ನಿಮ್ಮ ರೂಪಾ ಮೇಡಮ್ 19 ವರ್ಷದಿಂದ ಒಂದು ಶಿಕ್ಷಣದ ಬೋಧನಾ ಕಾರ್ಯಕ್ರಮವನ್ನ ಪ್ರಕ್ರಿಯೆಯನ್ನ ಮಾಡ್ಕೊಂಡು ಹೋಗ್ತಾ ಇರೋದು ಕಂಡು ಬಂದಿದೆ. ಇನ್ನು ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳು ಆ ಒಂದು 23-24ರಲ್ಲೂ ಇಲ್ಲ, ಈಗ ಪ್ರಸ್ತುತ ಶಾಲೆಯಲ್ಲಿ ಕೂಡ ಕಂಡು ಬಂದಿರಲಿಲ್ಲ. ಒಂದ್ ವೇಳೆ ಇದ್ರೆ ಗೃಹಾಧಾರಿತ ಮಗು ಆಗಿರ್ಬೋದು, CWS ಮಗು ಆಗಿರ್ಬೋದು, ಅವ್ರಿಗೂ ಕೂಡ ಒಂದು ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು, ಸರ್ಕಾರದ ಸೌಲಭ್ಯಗಳನ್ನ ಸಿಕ್ಕೊಡುವಂಥದ್ದು, ಮತ್ತೆ ಗೃಹಾಧಾರಿತ ಮಕ್ಕಳು ಇದ್ರೂ ಕೂಡ ಅವರ ಮನೆಗೆ ಒಂದು ಸೌಲಭ್ಯಗಳನ್ನ ತಲುಪಿಸ್ತಕ್ಕಂಥದ್ದು ಈ ಒಂದು ಶಿಕ್ಷಣ ಇಲಾಖೆಯ ಒಂದು ಪ್ರಕ್ರಿಯೆ ಆಗಿರುತ್ತೆ.
ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯೆಯ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ ಸ್ಥಳೀಯ ಮಕ್ಕಳೇ ಬರ್ತಾ ಇದ್ದೀರಲ್ವಾ? 5 ಕಿಲೋಮೀಟರ್ 1 ಕಿಲೋಮೀಟರ್ ಬರ್ತೀರಾ? ಹಾಗಾಗಿ 5 ಕಿಲೋಮೀಟರ್ ದೂರ ಬಂದ್ರೆ ಅಥವಾ ನಿಮ್ಮ LPS ಶಾಲೆ ಇದೆ 1 ಕಿಲೋಮೀಟರ್, ನಿಮ್ಮ ಗ್ರಾಮದಲ್ಲಿ LPS ಶಾಲೆ ಇಲ್ಲ ಅಂದ್ರೆ ನಿಮಗೆ ಒಂದು ಅನುದಾನವನ್ನ ಕೊಡುವಂಥದ್ದು, 6,000 ಅನುದಾನವನ್ನ ಶಿಕ್ಷಣ ಇಲಾಖೆಯಲ್ಲಿ ಸಿಗುವಂಥದ್ದು. ಆದರೆ ನಿಮ್ಮ ಶಾಲೆಯಲ್ಲಿ ಸ್ಥಳೀಯ ಮಕ್ಕಳೇ ಬಂದಿರೋದ್ರಿಂದ ಯಾವುದೇ ಒಂದು ಅನುದಾನ ಖರ್ಚು ಬರಿಸಿಲ್ಲ. ಮತ್ತು ದೀರ್ಘಕಾಲಿಕ ಗೈರುಹಾಜರಾಗಿರುವಂಥ ಮಕ್ಕಳು ಕೂಡ ಯಾವುದೇ ಮಕ್ಕಳು ಕಂಡು ಬಂದಿಲ್ಲ. ಮತ್ತೆ ಕಟ್ಟಡ ಮತ್ತು ಪೀಠೋಪಕರಣಗಳ ಲಭ್ಯತೆ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ 6 ಕಟ್ಟಡಗಳು ಲಭ್ಯವಿದ್ದು, ಒಂದು ಅಡುಗೆ ಮನೆ 1 to 5th ವರೆಗೆ ಒಂದು ಆಫೀಸ್ ರೂಮು, ಒಂದು ಕೊಠಡಿ ದುರಸ್ತಿಯಲ್ಲಿರೋದು ನಮ್ಮ ಸಾಮಾಜಿಕ ಪರಿಶೋಧನಾ ವೇಳೆ ಕಂಡು ಬಂದಿರುವಂಥದ್ದು. ಇನ್ನು ಶೌಚಾಲಯ ಮತ್ತು ಮೂಲಭೂತ ಸೌಕರ್ಯಗಳಾದಂತಹ ಶೌಚಾಲಯ ಮತ್ತು ಕುಡಿಯೋ ನೀರಿನ ಬಗ್ಗೆ ಹೇಳೋದಾದ್ರೆ, ನಿಮಗೆ ಸಾಕಷ್ಟು ಕುಡಿಯೋ ನೀರಿದೆಯಪ್ಪ? RO ಪ್ಲಾಂಟ್ ಇಂದ ತಂದು ಕೊಡ್ತಾರಾ? ಪ್ರತಿದಿನ ಕುಡಿತೀರಲ್ವಾ? ಶೌಚಾಲಯದಲ್ಲಿ ಸಾಕಷ್ಟು ನೀರಿದೆಯಾ? ನಲ್ಲಿ ಇದೆಯಾ? ಬಕೆಟ್ ಇದೆಯಾ? ನಲ್ಲಿ ಯಾವಾಗಲೂ ಬರುತ್ತಾ ನಿರಂತರವಾಗಿ? ಯಾಕಂದ್ರೆ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ ದೃಷ್ಟಿಯಿಂದ ಶೌಚಾಲಯ, ಕುಡಿಯೋ ನೀರು ಕೂಡ ಸ್ವಲ್ಪ ಅನುದಾನವನ್ನ ಸರ್ಕಾರ ಕೊಡುವಂಥದ್ದು. ಅದು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ ಅನ್ನೋದು ನಮ್ದು ಪ್ರಶ್ನಾವಳಿ ಇದೆ. ಹಾಗಾಗಿ ನಿಮ್ಮಲ್ಲಿ ಸಾಕಷ್ಟು ನೀರು ಕುಡಿಯಕ್ಕೆ ಸಿಗುತ್ತಲ್ಲ ಮಧ್ಯಾಹ್ನ? ಎಷ್ಟು ನೀರು ಕುಡಿತೀರಾ ಪ್ರತಿದಿನ? ಹೋಗ್ಲಿ ಊಟ ಆದ್ಮೇಲೆ ಕುಡಿತೀರಾ? ಎಷ್ಟು ಲೀಟರ್ ಕುಡಿತೀರಾ? ಹೋಗ್ಲಿ ಅರ್ಧ ಲೀಟರ್ ಕುಡಿತೀರಾ? 1 ಲೀಟರ್ ಕುಡಿತೀರಾ? ಬಾಟ್ಲಿ ತಗೊಂಡ್ಬಂದು ವಾಪಸ್ ಹಂಗೆ ತಗೊಂಡು ಹೋಗ್ತೀರಾ? 2 ಲೀಟರ್ ಕುಡಿತೀರಾ? ಅಲ್ಲ, ಅರ್ಧ ಲೀಟರ್ ಬಾಟ್ಲಿ ಸಾಮಾನ್ಯ ಬಾಟ್ಲಿ ಇರುತ್ತೆ ಕೆಲವು ಮಕ್ಳು ಬ್ಯಾಗಲ್ಲಿ, ಮನೆಯಿಂದಾನೆ ಹಾಕ್ತಾರೆ, ಅದನ್ನು ಕುಡಿತಾರೆ. ಕುಡಿತೀರಾ? ನೀವು ತಾನೇ, ನಿಮ್ಗೆ ಇದು ಸಭೆ ಮಾಡ್ತಾ ಇರೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಿಮ್ಮ ಶಾಲೆಯಲ್ಲಿ ಏನಿದೆ, ನಿಮ್ಮ ಶಾಲೆಯಲ್ಲಿ ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಏನ್ ನಡೀತಾ ಇದೆ ಅನ್ನೋದು ನಮ್ಮ ಪ್ರಶ್ನಾವಳಿಯಲ್ಲಿದೆ. ಯಾಕಂದ್ರೆ ಈ ಆಡಿಟ್ ಅನ್ನ ಶಿಕ್ಷಣ ಇಲಾಖೆಯಲ್ಲಿ ಆಡಿಟ್ ಮಾಡಿ ವರದಿಯನ್ನ ಸಲ್ಲಿಸಿದ್ದಾರೆ ಅಲ್ವಾ ಮೇಡಮ್? ಆಲ್ರೆಡಿ ಕೊಟ್ಟು ಹೋಗಿದ್ದಾರೆ. ಆದ್ರೆ ನಿಮ್ಗೆ ಯಾವುದಕ್ಕೆ ಅನುದಾನ ಬಂದಿದೆ, ಶಾಲೆಗೆ ಎಷ್ಟೆಲ್ಲ ಖರ್ಚಾಗ್ತಿದೆ ಅಂತ ಮಕ್ಕಳಿಗೂ ಕೂಡ ಗೊತ್ತಿರಲ್ಲ. ಕೆಲವು SLC ಅವರು ಬಿಟ್ರೆ ಬೇರೆ ಒಂದು ಸಮುದಾಯದವರು ಪೋಷಕರಿಗೂ ಕೂಡ ಮಾಹಿತಿ ಲಭ್ಯ ಇಲ್ಲ ಅಂತ ಹೇಳಿ ನಮ್ಮ ಒಂದು ಸೋಷಿಯಲ್ ಆಡಿಟ್ ಸಭೆಯನ್ನ ಮಾಡಿ ಅವರ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ನಾವು ಕಲೆ ಹಾಕುವಂತದ್ದು ಇರುತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆ, ಸಾಕಷ್ಟು ನೀರು ಕುಡಿತೀರಲ್ಲ ಪ್ರತಿದಿನ? ಹೋಗಿ ಊಟ ಮಾಡ್ತೀರಾ? ಊಟ ಎಲ್ಲ ಹೇಗಿರುತ್ತೆ? ಹಾಲು ಕುಡಿತೀರಾ? ಹಾಲು ಪ್ರತಿದಿನ ಕುಡಿತೀರಾ? ಎಲ್ರು ಹಾಲು ಇಷ್ಟ ಆಗಿಲ್ಲ ಅನ್ನೋರು ಯಾರಿದ್ದೀರಾ? ಹೋಗ್ಲಿ, ಹಾಲು ಇಷ್ಟ ಆಗಲ್ಲ ಅನ್ನೋ ಮಕ್ಕಳಿದ್ದೀರಾ? ಎಲ್ಲರೂ ಕುಡಿತೀರಲ್ವಾ? ಪ್ರತಿದಿನ ಊಟ ಮಾಡ್ತೀರಾ? ಊಟ ಎಲ್ಲ ಹೇಗಿರುತ್ತೆ? ಮೊಟ್ಟೆ ತಿಂತೀರಾ? ಮೊದ್ಲೆಲ್ಲ ಹೋದ ವರ್ಷ ಎಲ್ಲ ಮಂಗಳವಾರ ಶುಕ್ರವಾರ ಮಾತ್ರ ಮೊಟ್ಟೆ ಕೊಡ್ತಿದ್ರಲ್ವಾ? ಈ ವರ್ಷ ಏನ್ ಮಾಡ್ತಿದ್ದಾರೆ? ಪ್ರತಿದಿನ ಕೊಡ್ತಿದ್ದಾರೆ. ಯಾಕೋಸ್ಕರ? ಸರ್ಕಾರದಿಂದ ಪ್ರತಿಯೊಂದು ಮಕ್ಕಳು ಕೂಡ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಪೋಷಕಾಂಶಯುಕ್ತ ಆಹಾರಗಳಾಗಿರ್ಬೋದು, ಈಗೆಲ್ಲ ಅಪ್ಪ ಅಮ್ಮಂದಿರು ಕೆಲ್ಸಕ್ಕೆ ಹೋಗೋರೇ ಜಾಸ್ತಿ ಅಂತಾರೆ, ಮನೆಯಲ್ಲಿ ಮಾಡಕ್ಕಾಗಲ್ಲ. ಪ್ರತಿದಿನ ಮೊಟ್ಟೆ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಆ ಥರ ಮೆನು ಚಾರ್ಟ್ ಪ್ರಕಾರ ಪ್ರತಿದಿನ ಮಕ್ಕಳಿಗೆ ಒಂದು ವಿಶೇಷವಾದ ಅಡುಗೆ ಭೋಜನವನ್ನ ಮಾಡಿ ಬಡಿಸ್ಬೇಕು ಅಂತೇಳಿ ಸರ್ಕಾರ ಒಂದು ಮಗುಗೆ ಒಂದು 60,000 ರಿಂದ 70,000 ಖರ್ಚು ಮಾಡ್ತಾ ಇದೆ. ನಿಮ್ಗೆಲ್ಲ ಪಠ್ಯ ಪುಸ್ತಕ ಕೊಟ್ಟಿದ್ದಾರಾ? ಯೂನಿಫಾರ್ಮ್ಸ್ ಕೊಟ್ಟಿದ್ದಾರಲ್ವಾ? ಶೂ ಅಂಡ್ ಸಾಕ್ಸ್ ಕೊಟ್ಟಿದ್ದಾರಾ? ಶೂ ಒಂದ್ ಜೊತೆ ಶೂ ಎಷ್ಟು ಜೊತೆ ಕೊಟ್ಟಿದ್ದಾರೆ? 2 ಜೊತೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಹಾಕೊಂಡು ಬರ್ತೀರಾ? ಯಾಕಂದ್ರೆ ಇದೆಲ್ಲ ಒಂದು ಸರ್ಕಾರದ ಒಂದು ಸೌಲಭ್ಯ ಆಗಿರುತ್ತೆ. ಅದನ್ನ ಸದ್ಬಳಕೆ ಮಾಡ್ಕೋಬೇಕು ಮಕ್ಕಳಿಗೆ. ಯಾಕಂದ್ರೆ ಕೆಲವು ಕುಟುಂಬದವರು ಬಡತನ ರೀತಿಗಿಂತ ಕಡಿಮೆ ಇರ್ತಾರೆ, ಕಟ್ಟಕ್ಕಾಗಲ್ಲ, ಫೀಸ್ ಕಟ್ಟಕ್ಕೆ. ಪಕ್ಕದಲ್ಲಿ ಕಾನ್ವೆಂಟ್ ಇದ್ರು ಅದಕ್ಕೂ 60,000 70,000 ಕಟ್ಟಬೇಕಾಗ್ತದೆ. ತುಂಬಾ ಕಷ್ಟ ಇರುತ್ತೆ. ಅಪ್ಪ ಅಮ್ಮ ದುಡ್ಡೆಲ್ಲ ಕಟ್ಟಕ್ಕಾಗಲ್ಲ ಕೆಲವರಿಗೆ. ಹಾಗಾಗಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಒಂದು ನುರಿತವಾದ ಒಂದು ಶಿಕ್ಷಕರು ಇರ್ತಾರೆ. ಅಲ್ಲಿ ಕೊಡುವಂತ ಪಠ್ಯ ಪ್ರವಚನಗಳನ್ನೇ ಸರ್ಕಾರಿ ಶಾಲೆಗಳಲ್ಲಿ ಕೊಡುವಂಥದ್ದು. ಬಟ್ ಅಲ್ಲಿ ದುಡ್ಡು ಕೊಟ್ಟು ಓದಿಸ್ತೀವಿ, ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ. ಅಷ್ಟೇ ವ್ಯತ್ಯಾಸ ಇರುವಂಥದ್ದು. ಕಲಿಯುವಂಥ ಮಕ್ಕಳು ಎಲ್ಲಿ ಬೇಕಾದ್ರೂ ಕಲಿಬೋದು. ನೀವು ಅಲ್ಲೋದ್ರೂ ಅದೇ ವಿದ್ಯೆ, ಇಲ್ಲಿ ಬಂದರೂ ಅದೇ ವಿದ್ಯೆ. ಆದರೆ ನಾವು ದುಡ್ಡು ಕೊಟ್ಟು ಮತ್ತೆ ಬಸ್ಸಲ್ಲಿ ವ್ಯಾನಲ್ಲಿ ಓಡಾಡುವಂಥ ಸೌಲಭ್ಯವನ್ನು ದುಡ್ಡು ಕೊಟ್ಟು ನೋಡ್ಕೊತೀವಿ ಅಷ್ಟೇ ಅಂತ ಹೇಳ್ತಾ, ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಕ್ಕಳಿಗೆ ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಫಸ್ಟ್ ಗ್ರಾಮೀಣ ಮಕ್ಕಳಿಗೆ ಫಸ್ಟಿನ ಆದ್ಯತೆ ಇರುವಂಥದ್ದು, 5% ಇರುವಂಥದ್ದು. ಹಾಗಾಗಿ ಇದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ ಅಂತೇಳಿ ಸರ್ಕಾರ ಇಷ್ಟೆಲ್ಲ ಒಂದು ಅನುದಾನವನ್ನು ಖರ್ಚು ಮಾಡ್ತಕ್ಕಂಥದ್ದು. ಇನ್ನು ನಿಮ್ಮ ಶಾಲೆಯಲ್ಲಿ ಅರ್ಥಿಂಗ್ ವ್ಯವಸ್ಥೆ ಇದೆ. ನಿಮಗೆ ಪ್ರಯೋಗಾಲಯ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಇದು LPS ಶಾಲೆಯಾಗಿರೋದ್ರಿಂದ ನಿಮಗೆ ಪ್ರಯೋಗಾಲಯ ಲಭ್ಯವಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಗಣಿತ ಕಿಟ್ ಎಲ್ಲ ಇದೆಯಾ? ಗಣಿತ ಕಿಟ್ ಇದೆ. ಇನ್ನೇನಿದೆ ನಿಮ್ಮ ಶಾಲೆಯಲ್ಲಿ?
ಏನೇನಿದೆ? ಕಲಿಕಲಿಗೆ ಸಂಬಂಧಪಟ್ಟಂತೆ ಕಿಟ್ಗಳಿದೆ. ಮತ್ತೆ ಮ್ಯಾಥ್ಸ್ ಸೈನ್ಸಿಗೆ ಸಂಬಂಧಪಟ್ಟ ಚಾರ್ಟ್ಗಳೆಲ್ಲ ಇದೆಯಾ? ಎಲ್ಲ ಕೊಡ್ತಾರ ನಿಮ್ಗೆ? ಯಾಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದ್ರೆ, ಲಭ್ಯವಿದ್ದು ಮಕ್ಕಳಿಗೆ ತಲುಪ್ತಾ ಇದೆಯಾ ಅನ್ನೋದು ನಮ್ದು ಪ್ರಶ್ನಾವಳಿ. ಲಭ್ಯವಿದ್ಯಾ ಅಂತ ಒಂದು, ಮಕ್ಕಳಿಗೆ ಅದು ಬಳಕೆ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನಾವಳಿ ಇದೆ. ಹಾಗಾಗಿ ನಿಮ್ಗೆ ಅದನ್ನ ಕೊಡ್ತಾ ಇದ್ದಾರೆ ಅಂತ ನಿಮ್ಮಲ್ಲೇ ಒಂದು ಮಾಹಿತಿಯನ್ನ ತಗೊಳ್ಳುವಂಥದ್ದು. ನೆಕ್ಸ್ಟ್, ಗ್ರಂಥಾಲಯ ಬುಕ್ಸ್. ನಿಮ್ಮ ಶಾಲೆಯಲ್ಲಿ 1372 ಗ್ರಂಥಾಲಯ ಬುಕ್ಸ್ ಇದೆ. ಅದು ನಿಮ್ಗೆ ಲಭ್ಯ ಆಗ್ತಾ ಇದೆಯಾ ಗ್ರಂಥಾಲಯ ಬುಕ್ಸ್? ಎಷ್ಟು ದಿನಕ್ಕೊಂದ್ಸರಿ ತಗೋತೀರಾ? ಯಾವ್ಯಾವ ಬುಕ್ಸ್ ನ ಓದಿದ್ದೀರಾ ಇಲ್ಲಿವರೆಗೆ? ಓದಿದ್ದೀರಲ್ವಾ ಗ್ರಂಥಾಲಯ ಬುಕ್ಸ್, ಲೈಬ್ರರಿ ಬುಕ್ಸ್? ಸರ್ಕಾರ ಸುಮಾರು ಅನುದಾನಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಾಗಿರ್ಬೋದು, ಶಾಲೆಗಳಿಗಾಗಿರ್ಬೋದು ಸುಮಾರು ಅನುದಾನಗಳನ್ನ ಪರ್ಸೆಂಟೇಜ್ ವೇಜ್ ಅನುದಾನವನ್ನೇ ಖರ್ಚು ಮಾಡ್ತಾ ಇದೆ. ಯಾಕಂದ್ರೆ ಮಕ್ಕಳಿಗೆ ಇದೆಲ್ಲ ಸೌಲಭ್ಯಗಳು ಸಮರ್ಪಕವಾಗಿ ಸಿಗ್ಬೇಕು. ಈಗ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಬುಕ್ಸ್ ಬೇಕು ಅಂದಾಗ ನಾವು ತಂದ್ಕೊಡಕ್ ಆಗಲ್ಲ, ಕೆಲವು ಮನೆಗಳಲ್ಲಿ ತಂದ್ಕೊಡಕ್ ಆಗಲ್ಲ. ಹಾಗಾಗಿ ಆ ಬುಕ್ಸ್ಗಳ ಸೌಲಭ್ಯ ಮಕ್ಕಳಿಗೆ ತಲುಪಲಿ ಅಂತ ಹೇಳಿ. ಯಾವ್ಯಾವ್ದು ಓದಿದ್ದೀರಾ ಇಲ್ಲಿವರೆಗೆ? ಓದಿದ್ದೀರಾ ಅಲ್ವಾ? ಯಾವ್ಯಾವ್ದು ಓದಿದ್ದೀರಾ? ನಾನು ಕೆಂಪೇಗೌಡರು ಓದಿದ್ದೀರಾ? ಇನ್ಯಾವ್ದು ಓದಿದ್ದೀರಾ? ಗಾಂಧೀಜಿ ಓದಿದ್ದೀರಾ? ಗಾಂಧಿ ತಾತಂದು ಓದಿದ್ದೀರಾ? ನೆಕ್ಸ್ಟ್ ಕುವೆಂಪು ಓದಿದ್ದೀರಾ? ಕವಿಗಳದೆಲ್ಲ ಓದ್ತಾ ಇರ್ತೀರಾ ಅವಾಗ ಪ್ರತಿದಿನ ಎಷ್ಟು ಗಂಟೆ ಓದ್ತೀರಾ? ಮನೆಯಲ್ಲಿ ಓದ್ತೀರಾ ಅಲ್ವಾ? ಪ್ರತಿದಿನ ಎಷ್ಟು ಗಂಟೆ ಟೈಮ್ ಓದ್ತೀರಾ? ಅರ್ಧ ಗಂಟೆನಾ? 1 ಗಂಟೆನಾ? 1 ಗಂಟೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓದ್ತೀಯಪ್ಪ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? 6 ಗಂಟೆಯಿಂದ 7 ಗಂಟೆ. 1 ಗಂಟೆ ಆದ್ರೆ ನೀವು ನಿದ್ದೆ ಮಾಡಕ್ಕೆ ಆಗಲ್ಲ. 6ರಿಂದ 7 ಆಯ್ತಾ? ಒಂದು ಹಾಫ್ ಅನ್ ಅವರ್ ಆದ್ರೂ ಓದ್ಬೇಕು. 1 ಗಂಟೆ ಟೈಮ್ ಆದ್ರೂ ಓದಿದ್ರೆ, ಈಗ ನೀನು 5ನೇ ಕ್ಲಾಸ್ ಅಲ್ವಾ, ನೆಕ್ಸ್ಟ್ 6th 7th 10th ಹೋಗ್ತೀಯ, ಹೈಸ್ಕೂಲಿಗೆ ಹೋಗ್ತೀಯ. ಇವಾಗ ನೀನ್ ಏನ್ ಕಲ್ತಿರ್ತೀಯ ಅದರ ಒಂದು ಮೇಲೆ ಡಿಪೆಂಡ್ ಮೇಲೆ ನೀನು ಮುಂದುವರಿತೀಯ ಅಲ್ವಾ? ನೀನು 1 ಅವರ್ ಓದೋ ಅಭ್ಯಾಸ ಮಾಡ್ಕೊಂಡ್ರೆ ನೆಕ್ಸ್ಟ್ 6th ಕೂಡ ನೀನು ಹೆಚ್ಚಿನ ಒಂದು ಸಮಯವನ್ನ ಓದ್ಲಿಕ್ಕೆ ಮೀಸಲಿಡ್ತೀಯ. ಓದೋದ್ರಿಂದ ನಿನ್ನ ಜ್ಞಾನ ಅಭಿವೃದ್ಧಿ ಆಗ್ತದೆ ಅಲ್ವಾ? ಪ್ರತಿದಿನ ಶಾಲೆಗೆ ಎಷ್ಟು ಗಂಟೆಗೆ ಬರ್ತೀಯಾ? ಯೋಚನೆ ಮಾಡ್ತಾ ಇದೀಯಾ? ಇವತ್ತು ಎಷ್ಟು ಗಂಟೆಗೆ ಬಂದೆ? ಹೋಗ್ಲಿ 8 ಗಂಟೆಗೆ ಬಂದ್ರಾ? ಯಾಕೆ ನಿಮ್ ಶಾಲೆ ಓಪನ್ ಆಗುತ್ತೆ ಬೇಗ? ಹಂಗ ನಿಮ್ ಟೀಚರ್ ಎಷ್ಟು ಗಂಟೆಗೆ ಬರ್ತಾರೆ? ರೆಡಿ ಮಾಡಕ್ಕೆ. ಪ್ರತಿದಿನ ಎಷ್ಟು ಗಂಟೆಗೆ ಬರ್ತೀರಾ? ಹೋಗ್ಲಿ 9:30. ಪ್ರೇಯರ್ ಎಷ್ಟು ಗಂಟೆಗೆ ಆಗುತ್ತೆ? 9:15. ನಿಮ್ ಶಿಕ್ಷಕರು ಎಷ್ಟು ಗಂಟೆಗೆ ಬರ್ತಾರೆ? ನಿಮ್ ಟೀಚರ್ ಎಷ್ಟು ಗಂಟೆಗೆ ಬರ್ತಾರೆ? 9:30ಗೆ ಬರ್ತಾರಾ? ಓಕೆ. ಪ್ರೇಯರ್ ಎಲ್ಲ 9:15 ಆಗುತ್ತೆ. ಹಾಲು ಎಷ್ಟು ಗಂಟೆಗೆ ಕೊಡ್ತಾರೆ? ಪ್ರೇಯರ್ ಆದ್ಮೇಲೆ ಕೊಡ್ತಾರಾ? ಅಡ್ಗೆ ಅಮ್ಮನ ಟೈಮಿಗೆ ಬರ್ತಾರಾ? ಊಟ ಎಲ್ಲ ಎಷ್ಟು ಗಂಟೆಗೆ ಬಡಿಸ್ತಾರೆ? 1 ಗಂಟೆಗೆ. ಪ್ರತಿದಿನ ಬರ್ತಾರಾ ನಿರಂತರವಾಗಿ? ಓಕೆ. ನಿಮ್ ಪ್ರೇಯರ್ ಎಲ್ಲ ಪ್ರತಿಜ್ಞೆ ಎಲ್ಲ ಮಾಡಿಸ್ತಾರಾ? ಏನ್ ಪ್ರತಿಜ್ಞೆ ಮಾಡ್ತೀರಾ? ಪ್ರತಿಜ್ಞೆ ಮಾಡ್ತೀರಾ ಅಲ್ವಾ? ಶಾಲಾವರಣದಲ್ಲಿ ಸಂವಿಧಾನ ಪೀಠಿಕೆ ಮಾಡ್ತೀರಾ? ಪೇಪರ್ ಎಲ್ಲ ಓದ್ತೀರಾ? ಯಾವ ಪೇಪರ್ ಓದಿಸ್ತಾರೆ? ಓದೋ ಅಭ್ಯಾಸ ಉಂಟಾ? ಓದ್ತೀರಾ ಪ್ರತಿದಿನ? ಯಾವ್ದು ಪ್ರತಿದಿನ ಒಬ್ಬರೇ ಓದ್ತೀರಾ? ಬೇರೆ ಬೇರೆ ಚೇಂಜ್ ಆಗ್ತಾ ಇರ್ತೀರಾ? ಚೇಂಜ್ ಆಗ್ತಾ ಇರ್ತೀರಾ. ಹಾಜರಾತಿ ಪ್ರಕಾರ ಓದ್ತೀರಾ? ಜೊತೆಗೆ ಕನ್ನಡ ಓದೋದ್ರ ಜೊತೆಗೆ ಇಂಗ್ಲಿಷ್ ಪೇಪರ್ ಎಲ್ಲ ತರಿಸ್ಕೊಂಡು ಓದಿ. ಅಕಸ್ಮಾತ್ ತರ್ಸಕ್ ಆಗಿಲ್ಲ ಅಂದ್ರೆ ಯಾರ ಮನೇಲಿ ತರ್ತಾರೆ ಅದನ್ನ ತಗೊಂಡ್ ಬಂದು ಎಲ್ಲಾ ಮಕ್ಕಳು ಒಂದು ಕಲೀಲಿ. ಇಂಗ್ಲಿಷ್ ಉಚ್ಚಾರಣೆಗೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಮಾಡ್ತಿದ್ದಾರೆ. ಈಗ ನಾವು ಆಡಿಟ್ ಮಾಡಿರುವಂತ ಶಾಲೆಗಳಲ್ಲಿ ಸುಮಾರು ಇಂಗ್ಲಿಷ್ ಮೀಡಿಯಂ ಆಗ್ತಾ ಇದೆ. LKG UKG ಅವ್ರಿಗೂ ಕೂಡ ಬಿಸಿ ಊಟ ಯೋಜನೆ ಆಗ್ತಾ ಇದೆ. ಮೊದಲನೇ ವರ್ಷದಲ್ಲೆಲ್ಲ ಬಿಸಿ ಊಟ ಇರ್ಲಿಲ್ಲ LKG UKG ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂಗೆ. ಈ ವರ್ಷ 5 ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಬರ್ತಾ ಇದೆ. ಯಾಕಂದ್ರೆ ಅನುದಾನಿತ ಶಾಲೆ ತರನೇ ಇದು ಒಂದು ಚೆನ್ನಾಗಿ ಬೆಳಿಬೇಕು ಅನ್ನೋಕ್ಕೋಸ್ಕರ ಒಂದು ಅನುದಾನವನ್ನ ಖರ್ಚು ಮಾಡ್ತಕ್ಕಂಥದ್ದು. ಆಯ್ತಾ? ಇನ್ನು ಪೋಷಕರ ಸಭೆ ಕುರಿತಂತೆ ಯಾವುದೇ ಒಂದು ಅನುದಾನ ಬಂದ್ರೆ, ಸರ್ಕಾರದಿಂದ ಬಂದಂತಹ ಅನುದಾನ ಯಾವುದೇ ಒಂದು 10 ರೂಪಾಯಿ ಅನುದಾನ ಬಂದ್ರೂ ಕೂಡ ಅದು ಲೆಕ್ಕ ಕೊಡ್ಬೇಕಾಗುತ್ತೆ. ನಿಮ್ಮ ಶಿಕ್ಷಕರು ಯಾವ್ಯಾವ್ದಿಗೆ ಖರ್ಚು ಮಾಡಿದ್ದಾರೆ, STMC ಅವ್ರು ಇರ್ತಾರೆ, ಮುಖ್ಯ ಶಿಕ್ಷಕರು ಇರ್ತಾರೆ, ಅವ್ರು ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲೂ ಕೂಡ ಒಂದು ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಒಂದು ಮಕ್ಕಳ ಹಾಜರಾತಿ ಆಗಿರ್ಬೋದು, ಬಿಸಿಯೂಟ ಯೋಜನೆ ಆಗಿರ್ಬೋದು, ಗ್ರಂಥಾಲಯ ಬುಕ್ಸ್ ಆಗಿರ್ಬೋದು, ಮತ್ತು ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸಂಭ್ರಮ ಶನಿವಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಎಲ್ಲವನ್ನು ಒಂದು STMC ಒಂದು ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಅನುಮತಿಯ ಮೇರೆಗೆ ಒಂದು ಖರ್ಚು ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಇರುತ್ತೆ. ಮಾಡ್ತಾರಲ್ವಾ? ನಿಮ್ಮಲ್ಲಿ ಪ್ರೇಯರ್ ಶನಿವಾರ ಏನ್ ಮಾಡ್ತಾರೆ? ಯೋಗ ಮಾಡಿಸ್ತಾರಾ?
ಎಲ್ಲರೂ ಭಾಗವಹಿಸ್ತೀರಾ? ನಿಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರ ಮಾಡ್ತಾರಾ? ಏನೇನ್ ಪ್ರಾಜೆಕ್ಟ್ ಮಾಡಿದ್ರೆ ಇಲ್ಲಿವರೆಗೂ? ಪ್ರಾಜೆಕ್ಟ್ ಅಲ್ಲೆಲ್ಲ ಮಾಡಿಸ್ತಾರಲ್ವಾ? ಏನೇನ್ ಮಾಡಿದ್ದೀರಾ ಇಲ್ಲಿವರೆಗೂ? ಸಂಭ್ರಮ ಶನಿವಾರ ಭಾಗವಹಿಸ್ತೀರಲ್ವಾ? ಎಷ್ಟು ಗಂಟೆಗೆ ಬರ್ತೀರಾ ಶನಿವಾರ? ಶನಿವಾರ ಬರ್ತೀರಲ್ವಪ್ಪ? ಅವಾಗ ನಿಮ್ಗೆ ಸಂಭ್ರಮ 3ನೇ ಬ್ಯಾಗ್ ಇರ್ತ ಸಂಭ್ರಮ ಶನಿವಾರ ಅಂತ ಮಾಡ್ತಾರಲ್ವಾ? ಅದ್ರಲ್ಲಿ ನೀವು ಯಾವ್ಯಾವ್ದು ಮಾಹಿತಿಯನ್ನ ಮಾಡ್ತೀರಾ? ಸಂಭ್ರಮ ಶನಿವಾರದಲ್ಲಿ ಭಾಗವಹಿಸ್ತೀರಾ ಅಲ್ವಾ? ಮಾಡಿದ್ದೀರಲ್ವಾ? ಏನೇನ್ ಮಾಡಿದ್ದೀರಾ? ಸ್ವಚ್ಛತೆ ಭಯ ಪಡ್ಬೇಡಿ. ನಾನು ತಿಳ್ಕೊಳಕ್ಕೆ ನಿಮ್ಮ ಶಾಲೆಯಲ್ಲಿ ಏನಿದೆ, ಏನ್ ನಿರಂತರವಾಗಿ ನಡೀತಾ ಇದೆ ಅನ್ನೋದಕ್ಕೆ ನಿಮ್ಮಿಂದನೇ ಒಂದು ಮಾಹಿತಿಯನ್ನ ತಗೊಳ್ಳುವಂತದ್ದು. ಮಂಡ್ಯದಿಂದ ಒಂದು ವಾರ ಮತ್ತೆ ಸಹಪಠ್ಯ ಚಟುವಟಿಕೆಯಲ್ಲಿ ಪೇಪರ್ ಕಟಿಂಗ್ಸ್ ಮಾಡಿಸ್ಕೊಂಡಿದ್ವಿ. ಮತ್ತೆ ಆರೋಗ್ಯಕ್ಕೆ ಆಹಾರ ಒಂದು ಇದನ್ನ ಹೇಳಿದ್ವಿ ಒಂದು ವಾರ. ಭಯ ಪಡ್ತಿದ್ದಾರೆ ಹೇಳಲಿಕ್ಕೆ. ನೀವು ಮಾಡ್ತೀರಲ್ವಾ? ಅದೆಲ್ಲ ನೀವೇ ಮಾಡುವಂತದ್ದು ನಿಮ್ಮ ಹವ್ಯಾಸಗಳು. ಈಗ ಅನುದಾನಿತ ಶಾಲೆಗಳಲ್ಲಿ ನಿಮ್ಗೆ ಪ್ರಾಜೆಕ್ಟ್ಗಳನ್ನ ದುಡ್ಡು ಕೊಟ್ಟು ಐಟಮ್ಸ್, ಕಲರ್ಸ್, ಪ್ರಿಂಟರ್ ಎಲ್ಲ ತಂದು ಕೊಡ್ಬೇಕು. ಆದ್ರೆ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಮಾಡಿಸುವಂತದ್ದು. ಈಗ ಅನುದಾನಿತ ಶಾಲೆಗಳಲ್ಲಿ ಅಪ್ಪ ಅಮ್ಮನೆ ಮಾಡಿ ತಗೊಂಡು ಬಂದು ಶಾಲೆ ಕೊಡ್ಬೇಕು ಅಲ್ವಾ, ಮಕ್ಳು ಕರ್ಕೊಂಡು. ಈಗ ಸರ್ಕಾರಿ ಶಾಲೆಗಳಲ್ಲಿ ಇದು ಉಚಿತವಾಗಿ ಸಿಗುವಂತ ಸೌಲಭ್ಯ. ಇದೆಲ್ಲ ನೀವು ಬಳಕೆ ಮಾಡ್ಕೊಡಿ ಅಂತ ಮಾಡ್ಕೊತಿದ್ದೀರಲ್ವಾ? ನಿಮ್ಮ ಆರೋಗ್ಯ ಇಲಾಖೆಯವರು ಬಂದಲ್ಲ, ಹಾಗಾಗಿ ಚೆಕಪ್ ಎಲ್ಲ ಮಾಡ್ತಾರಾ? ಮಾಡಿಸ್ಕೊಂಡಿದ್ದೀರಾ? ಯಾವ್ದ್ರ ಬಗ್ಗೆ ಚೆಕ್ ಮಾಡ್ತಾರೆ? ಹೋಗ್ಲಿ ಮಾಡಿಸ್ಕೊಂಡಿದ್ದೀನಿ ಅಂತೀರಲ್ವಾ? ಯಾವ್ದು ಮಾಡ್ತಾರೆ? ಮಾಡಿಸ್ತಾರಲ್ವಾ? ಆರೋಗ್ಯ ಡಾಕ್ಟರ್ ಎಲ್ಲ ಬರ್ತಾರಲ್ವಾ? ಡಾಕ್ಟರ್ ಬಂದು ಏನ್ ಮಾಡ್ತಾರೆ ನಿಮ್ಗೆ? ಬ್ಲಡ್ ಚೆಕಪ್ ಎಲ್ಲ ಮಾಡ್ತಾರೆ ಅಲ್ವಾ? ನಿಮ್ಗೆ ಕಣ್ಣಿನ ಸಮಸ್ಯೆ ಇದ್ರೆ ಮಾಡ್ತಾರೆ. ನಿಮ್ಮ ಬೆಳವಣಿಗೆಯಲ್ಲಿ ಏನಾದ್ರು ಕೊರತೆ ಇದ್ರೆ ಕ್ಯಾಲ್ಸಿಯಂ ಆಗಿರ್ಬೋದು, ವೆಯ್ಟ್ ಪ್ರತಿ ತಿಂಗಳು ನೀವು ಹೆಚ್ಚಾಗ್ತಾ ಇರಬೇಕು. ಏನಾದ್ರು ಅಷ್ಟೇ ಇದ್ರೆ ಯಾಕೆ ಅಷ್ಟೇ ಇದೆ ಅಂತೇಳಿ ನೀವು ಮಾಹಿತಿಯನ್ನ ಕೊಡ್ತಾರೆ. ನೆಕ್ಸ್ಟ್ ನಿಮ್ಮ ಅಪ್ಪ ಅಮ್ಮ ಕಲಿಸ್ತಾರೆ, ಶಿಕ್ಷಕರಿಗೆ ಹೇಳ್ತಾರೆ ನೀವು ವೆಯ್ಟ್ ಅಷ್ಟೇ ಇರಬಾರ್ದು, ಪ್ರತಿ ತಿಂಗಳು ಅಥವಾ 6 ತಿಂಗಳು 3 ತಿಂಗಳಿಗೆ ಜಾಸ್ತಿ ಆಗ್ತಾ ಇರಬೇಕು. ಯಾಕಂದ್ರೆ ಬೆಳವಣಿಗೆ ಆಗುವಂತ ವಯಸ್ಸಿನಲ್ಲಿ ಅಲ್ವಾ? ನೋಡ್ತಾರಾ? ಮಾಡಿಸ್ಕೊಂಡಿದ್ದೀರಲ್ವಾ? ಇದೆಲ್ಲ ಸೌಲಭ್ಯ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ಬೇಕು ಅಂತೇಳಿ ನಿಮ್ಮ ಶಾಲೆಯಲ್ಲಿ ನೀವು ಆಟ ಆಡುವಂತ ಸಂದರ್ಭದಲ್ಲಿ ನಿಮ್ಗೆ ಆಟ ಆಡ್ಲಿಕ್ಕೆಲ್ಲ ಬಿಡ್ತಾರಾ? ಏನೇನ್ ಆಟ ಸಾಮಾನು ಇದೆ ನಿಮ್ ಶಾಲೆನಲ್ಲಿ? ಬ್ಯಾಟ್ ಬಾಲ್ ಐತೆ, ಫುಟ್ಬಾಲ್ ಐತೆ. ಎಲ್ರು ಆಟ ಆಡ್ತೀರಾ? ಯಾಕಂದ್ರೆ ನೀವು LPS ಶಾಲೆ ಇರೋದ್ರಿಂದ PT ಟೀಚರ್ ಇಲ್ಲ, ಇರುವಂತ ನಿಮ್ಮ ಶಿಕ್ಷಕರೇ ನಿಮ್ಗೆ ಕಲಿಸ್ಬೇಕು ಅಲ್ವಾ? ಅದೆಲ್ಲ ಬಳಕೆಗೆ ಇದೆಯಾ ಸ್ವಲ್ಪನಾದ್ರೂ? ಯಾಕಂದ್ರೆ ಹೊಸದಾಗಿ ಯಾವುದೇ ಅನುದಾನ ಬಂದಿರೋದಿಲ್ಲ. ಬಂದಿದಂತ ವರ್ಷದಲ್ಲಿ ಆ ವಸ್ತುಗಳನ್ನ ಖರೀದಿ ಮಾಡಿ ಮಕ್ಕಳಿಗೆ ಬಳಕೆ ಮಾಡ್ಕೊಳ್ಳಿಕ್ಕೆ ಕೊಡುವಂತದ್ದಿರುತ್ತೆ. ಹಾಗೆ ಅದೆಲ್ಲ ಬಳಕೆ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಿಮ್ಮ ಪ್ರಶ್ನಾವಳಿಗಳನ್ನ ಕೇಳ್ತಾ ಇರೋದು. ಇನ್ನು ಅನುದಾನಕ್ಕೆ ಸಂಬಂಧಪಟ್ಟಂತೆ ನಾವು 1/4/2023ರಿಂದ 31/3/2024 ಅಂದ್ರೆ ಏಪ್ರಿಲ್ ಟು ಮಾರ್ಚ್ ವರೆಗೆ ನಿಮ್ಮ ಶಾಲೆಯಲ್ಲಿ ಪ್ರಾಥಮಿಕ ಶುಲ್ಕ ಸೇರಿದಂತೆ 59,234 ರೂಪಾಯಿ ಬಂದಿದೆ. ಶಾಲಾ ಅನುದಾನ, ಶೌಚಾಲಯ, ಬೋರ್ಡು, STMC, ವಿದ್ಯಾಂಜಲಿ, ಶಾಲಾ ದುರಸ್ತಿ ಅನುದಾನ ಅಂತೇಳಿ ಅದೆಲ್ಲ ಖರ್ಚಿಗೆ ಸಂಬಂಧಪಟ್ಟಂತೆ 43,378 ರೂಪಾಯಿ ಕೂಡ ಖರ್ಚು ಮಾಡಿರುವಂತ ವಿಮೋಚನೆಗಳನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ನಿಮ್ಮಲ್ಲಿ FLN ಕಾರ್ಯಕ್ರಮವನ್ನ ಮಾಡ್ತಾರಾ? FLN ಅಂದ್ರೆ ಗೊತ್ತಾ? ಬುನಾದಿ ಸಾಕ್ಷರತಾ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಗುಂಪು ಚರ್ಚೆಗಳೆಲ್ಲ ಮಾಡ್ಕೋತಾ ಇರ್ತಾರ? ಮಾಡ್ತೀರಾ? ಎಷ್ಟು ದಿನಕ್ಕೊಂದ್ಸರಿ ಮಾಡ್ತಾರೆ? ವಾರಕ್ಕೊಂದ್ಸರಿನಾ ಅಥವಾ ಪ್ರತಿದಿನನಾ ಇಲ್ಲ ವಾರಕ್ಕೆ 2 ಬಾರಿನಾ 3 ಬಾರಿನಾ? ಹೇಗ್ ಮಾಡ್ತಾರೆ? ಭಾಗವಹಿಸ್ತೀರಲ್ವಾ ನೀವು? ಎಷ್ಟು ದಿನಕ್ಕೊಂದ್ಸರಿ ಮಾಡ್ತಾರೆ? ನೀವೇ ತಾನೇ ಅದ ಗುಂಪು ಚರ್ಚೆ ಮಾಡುವಂತದ್ದು. ಇವತ್ತು ಇವ್ನು ಬಂದಿಲ್ಲ, ಇವ್ನಿಗೆ ಇವತ್ತು ಏನ್ ಪಾಠ ಮಾಡಿದ್ದಾರೆ ಅಂತ ನಾಳೆ ಕನ್ನಡಗಳು ಓದಿಸ್ತೀವಲ್ಲ, ಸರಳ ಮಾಡ್ತಾರಾ? ಗಣಿತ ಮತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈಗ ನಿಮ್ಗೆ ಒತ್ತಕ್ಷರಗಳು ಓದಕ್ ಬರಲ್ಲ, ಕಾರ್ಡ್ನ ಕೊಡ್ತಾರೆ. ಆ ಗುಂಪು ಚಟುವಟಿಕೆಗಳಲ್ಲಿ ನೀವು ಒಟ್ಟಾಗಿ ಅದನ್ನ ಚರ್ಚೆ ಮಾಡಿ ಕಲಿತಕ್ಕಂಥದ್ದೇ FLN. ಆಯ್ತಾ? ನೀವೆಲ್ಲರೂ ಭಾಗವಹಿಸ್ತೀರಲ್ವಾ? ಮಾತಾಡ್ಬೇಕು. ಯಾಕಂದ್ರೆ ಇದು ನಿಮ್ಗೋಸ್ಕರನೇ ಸಭೆ ಕರೆದಿರೋದು. ನಿಮ್ಮ ಶಾಲೆಯಲ್ಲಿ ನಿಮ್ಗೆ ಏನೋ ಓದ್ಲಿಕ್ಕೆ ಏನಾದ್ರು ಸಮಸ್ಯೆ ಆಗ್ತಿದ್ಯಾ, ಬೇರೆ ಏನಾದ್ರು ಕುಂದುಕೊರತೆಗಳಿದ್ಯಾ, ಅದನ್ನ ನಾವು ಒಂದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ಲಿಕ್ಕೋಸ್ಕರ ನಿಮ್ಮ ಒಂದು ಅನಿಸಿಕೆಯನ್ನ ತಗೊಳ್ಳುವಂಥದ್ದು. ಇದೆಲ್ಲ ಒಂದು ಅನುದಾನ ಖರ್ಚಾಗಿದೆಯಾ ಸಮರ್ಪಕವಾಗಿ ಅಂತೇಳಿ ಒಂದು ಭ್ರಷ್ಟ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಹಾಗಾಗಿ ಶಾಲೆಗೆ ಭೇಟಿಯನ್ನ ನೀಡ್ತಾರೆ.
ಅದಕ್ಕೆ ಸಂಬಂಧಪಟ್ಟಂತೆ ಉದಯ್ ಕುಮಾರ್ ಸರ್, ಶಶಿಧರು, ವರದರಾಜು, ಮಂಜುನಾಥ್, ನಂದೀಶು ಎಲ್ಲರೂ ಕೂಡ ಆ ಒಂದು ಶಾಲೆಯಲ್ಲಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿ ಇಲಾಖೆಯಿಂದ ಬಂದು ಮಕ್ಕಳಿಗೆ ಓದ್ತಾ ಇದ್ದಾರೆ. ಅವ್ರಿಗೆಲ್ಲ ಸಮರ್ಪಕವಾಗಿ ಪಠ್ಯಪುಸ್ತಕ ಕೊಟ್ಟಿದ್ದಾರೆ, ಯೂನಿಫಾರ್ಮ್ಸ್ನ ಕೊಟ್ಟಿದ್ದಾರೆ. ಬಿಸಿಯೂಟ ಯೋಜನೆ ಏನು ನಡೀತಾ ಇದೆ, ಪ್ರತಿದಿನ ಹಾಜರಾತಿ ಏನು ನಿರ್ವಹಣೆ ಮಾಡ್ತಿದ್ದಾರೆ, ಪ್ರತಿದಿನ ಮಕ್ಕಳೆಲ್ಲರೂ ಬರ್ತಾ ಇದ್ದಾರಾ ಅಥವಾ ಡ್ರಾಪ್ ಔಟ್ ಆಗಿದ್ದಾರಾ, ದೀರ್ಘಕಾಲಿಕ ಗೈರುಹಾಜರಾಗ್ತಿದ್ದಾರಾ. 2 ದಿನ ಗೈರುಹಾಜರಾದ್ರೆ ನಿಮ್ಮ ಮೇಡಮ್ ಆಗ್ಲೇ ನಿಮ್ಮ ಮನೆ ಹತ್ರ ಬರಬೇಕು, ಇಲ್ಲ ಫೋನ್ ಮಾಡಬೇಕು, ಇಲ್ಲ ಕಳ್ಸ್ಕೋಬೇಕಾಗ್ತದೆ ಅಲ್ವಾ. ಬರ್ತಾರಾ? ಪ್ರತಿದಿನ ಒಂದಿನ ಬರಲಿಲ್ಲ ಅಂದ್ರೆ ನೀವು ಇನ್ಫಾರ್ಮ್ ಮಾಡ್ತಾರಲ್ವಾ ನಿಮ್ಮ ತಂದೆ ತಾಯಿಗೆ. ಹಾಗಾಗಿ ಮಾಡಬೇಕು ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಶಾಲೆಯಲ್ಲಿ ದಿನಪತ್ರಿಕೆಗಳಾಗಿರ್ಬೋದು, ಕಂಪ್ಯೂಟರ್ ಇದೆಯಾ? ಇದೆಯಾ? ಗಾಡಿಗಳೇನಾದ್ರೂ ಕೊಟ್ಟಿರುವಂತದ್ದು ಸರ್ಕಾರದಿಂದ ಯಾವುದೇ ಅನುದಾನ ಖರ್ಚು ಬಂದಿಲ್ಲ. ಎಲ್ಲರೂ ಬಳಕೆ ಕೊಡ್ತಾರಾ ನೀವು ಮೇಡಮ್? ಅವಾಗ 1 ಕ್ಲಾಸ್ ಅಥವಾ 2 ದಿನಕ್ಕೆ 3 ದಿನಕ್ಕಾದ್ರೂ ಬಳಕೆ ಇದೆಯಾ? ಕಂಪ್ಯೂಟರ್ ಇದ್ರೂ ಕೂಡ ಕೆಲವು ಶಾಲೆಗಳಲ್ಲಿ ಕೆಟ್ಟೋಗಿರುತ್ತೆ, ಬಳಕೆಗೆ ಯೋಗ್ಯವಾಗಿರೋದಿಲ್ಲ. ವಾರಕ್ಕೊಂದ್ಸರಿ ಕೊಡ್ತಾರಪ್ಪ. ಎಲ್ಲರೂ ಕಲ್ತ್ಕೊಂಡಿದ್ದೀರಾ? ಬೇಸಿಕ್ ಕಲ್ತ್ಕೊಂಡು ನಿಮ್ಗೆ ಹೈಸ್ಕೂಲ್ಗೆ ಹೋದ್ರೆ ಹೆಲ್ಪ್ ಆಗ್ತದೆ ಅಂತೇಳಿ ಸರ್ಕಾರ ಇದು ಒಂದು ಯೋಜನೆಯನ್ನ ತಂದಿರುವಂತದ್ದು. ಇನ್ನು ನಿಮ್ಮ ಶಾಲೆಯಲ್ಲಿ ಕಲಿಕಾ ಹಬ್ಬಗಳನ್ನ ಮಾಡ್ತಾರಾ? ಯಾವ ಮಗುನಲ್ಲಿ ನನ್ನ ಮಕ್ಕಳಲ್ಲಿ ಕಲಿಕೆಗೆ ಹೆಚ್ಚಿನ ಒಂದು ಆಸಕ್ತಿ ಇರುತ್ತೆ, ಹಾಡೋದ್ರಲ್ಲಿ ಆಗಿರ್ಬೋದು, ನೃತ್ಯ ಮಾಡೋದ್ರಲ್ಲಿ ಬಗ್ಗೆ ಆಗಿರ್ಬೋದು, ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು, ಅವರ ಭಾವಕ್ಕೆ ಅನುಗುಣವಾದ ಒಂದು ಪ್ರಕ್ರಿಯೆ ಅವರಲ್ಲಿ ಇರುತ್ತೆ. ಆ ಪ್ರತಿಭೆಯನ್ನ ಈಗ ಅನುದಾನಿತ ಶಾಲೆಗಳಲ್ಲಿ ಫಂಕ್ಷನ್ ಎಲ್ಲ ಮಾಡಿ ಯೂನಿಯನ್ ಡೇ ಮಾಡ್ತಾರೆ. ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಹಬ್ಬವನ್ನ ಮಾಡಿ ಆ ಮಕ್ಕಳ ಒಂದು ಪ್ರತಿಭೆಯನ್ನ ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ ನಿಮ್ಮ ಶಾಲೆಯಲ್ಲಿ ಇನ್ನು ಹೆಚ್ಚಿನ ಒಂದು ಅನುದಾನ ಬೇಕು ಅಂತ ಅಂದ್ರೆ ನೀವು ಹೆಚ್ಚಿನ ಒಂದು ದಾಖಲಾತಿಯನ್ನ ಮಾಡಬೇಕು ಅಂತ ಹೇಳ್ತಾ, ಪೋಷಕರು ಕೂಡ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು, ಜೊತೆಗೆ ಗ್ರಾಮಸ್ಥರು ಕೂಡ ಸಹಕಾರ ಕೊಡಬೇಕಾಗುತ್ತೆ. ಸರ್ಕಾರಿ ಶಾಲೆಗಳು ಬೆಳಿಬೇಕು ಅಂತ ಅಂದ್ರೆ ಶಿಕ್ಷಕರ ಜೊತೆಗೆ ಸಮುದಾಯದವರು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ, ಇವತ್ತಿನ ಆಸ್ತಿಗಳೇ ನಾಳಿನ ಒಂದು ವಿದ್ಯೆ ಅಂತ ಹೇಳ್ತಾ, ನೀವೇನು ಮಕ್ಕಳು ಕಲಿಸ್ತಾ ಇದ್ರು ವಿದ್ಯೆ ಕಲಿಸಿದ್ರೆ ಅವ್ರ ಜೀವನವನ್ನ ರೂಪಿಸ್ಕೊಳ್ಳಿ. ನೀವೇನಾಗಬೇಕು ಅಂತ ಅನ್ಕೊಂಡಿದ್ದೀರಾ ಓದಿ? ನೀವು ಓದ್ತಿದ್ದೀರಲ್ವಾ, ಏನಾದ್ರೂ ಒಂದು ಸಾಧನೆ ಮಾಡ್ಕೋಬೇಕಂತ ಕನ್ಸಿಟ್ಕೋಬೇಕಲ್ವಾ. ಇವಾಗ ನಾ ಶಾಲೆಗೆ ಬರಲೇಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಇಲ್ಲ ಯಾವ್ದಾದ್ರು ಫಂಕ್ಷನ್ ಮದ್ವೆ ಇದೆ ಹೋಗ್ಬೇಕಂತ ಅನ್ಕೊಂಡಿರ್ತೀರಾ. ಇವಾಗ ಶಾಲೆಗೆ ಬರ್ಬೇಕು ಅಂತೀರಾ, ಏನ್ ಆಗ್ಬೇಕು ಅನ್ಕೊಂಡಿರ್ತೀರಾ? ಅವ್ರು ಏನ್ ಆಗ್ಬೇಕು ಅನ್ನೋದು ಒಂದು ಸಿಂಪಲ್ ಬರ್ಕೊಟ್ಟಿದೀವಿ ಮೇಡಮ್. ಪ್ರತಿದಿನ ಅಲ್ಲ, ನಾವು ಬರ್ಕೊಡೋದಲ್ಲ, ಅವ್ರ ಮನಸ್ಸಿಗೆ ಬರ್ಬೇಕು. ಅವ್ರು ಕೆಲವೊಂದು ಮಿಸ್ಟೇಕ್ ಮಾಡ್ತಾರೆ ಅಂದ್ಬಿಟ್ಟು ನಾವೇ ಬರ್ಕೊಟ್ಟಿದ್ವಿ, ಅವ್ರನ್ನ ಕೇಳಿ ಬರ್ಕೊಟ್ಟಿದ್ದೀವಿ. ಅದು ನೋಡ್ಕೊಂತಾರೆ, ಇದನ್ನೇ ಆಗ್ಬೇಕು ಅಂತ ಅದಕ್ಕೆ ಕಷ್ಟಪಟ್ಟು ಓದ್ತಾರೆ. ಓದ್ಬೇಕು ಆಯ್ತಾ. ನಾವು ಹೇಳ್ತಾ ಇರೋದು ಉದ್ದೇಶ, ನೀವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇವಾಗಿಂದನೇ ಮೂಡ್ತಾ ಬಂದ್ರೆ ಅದು ಮುಂದಿನ ಒಂದು ಬೆಳವಣಿಗೆಗೆ ಸಹಕಾರ ಆಗುತ್ತೆ. ಜೊತೆಗೆ ಶಿಕ್ಷಕರು ಕೂಡ ಆಗಿರ್ಬೋದು, ನಿಮ್ಮ ಪೋಷಕರು ಕೂಡ ಸಹಕಾರವನ್ನ ನೀಡ್ತಾರೆ. ಯಾಕಂದ್ರೆ ಅಪ್ಪನ ಮೀರಿಸಿದ ಮಗ ಆಗ್ಬೇಕು, ಶಿಕ್ಷಕರನ್ನ ಮೀರಿಸಿದ ಶಿಷ್ಯ ಆಗ್ಬೇಕು ಅಂತ ಗಾದೆ ಹೇಳ್ತಾರಲ್ವಾ. ಆ ರೀತಿ ನೀವು ನಿಮ್ ಶಿಕ್ಷಕರನ್ನ ನೀವೇ ಶಿಕ್ಷಕರಾಗಿ ಮೇಡಮ್ ರಿಟೈರ್ಡ್ ಆಗೋಷ್ಟೇ ನಿಮ್ ಶಾಲೆಗೆ ಬರ್ಬೋದು. ಆದ್ರೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾ, ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ಒಂದು ನಾಡಿಗೆ ನಿಮ್ಮ ಒಂದು ಸೌಲಭ್ಯ, ಒಂದು ಸಹಕಾರ ಆಗುವಂತ ವ್ಯಕ್ತಿಯಾಗಿ ಅಂತ ಹೇಳ್ತಾ, ನನಗೆ ಎಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲಾ ಗೌರವಾನ್ವಿತ ವ್ಯಕ್ತಿಯವರಿಗೂ ಹಾಗೂ ಪೋಷಕ ವರ್ಗದವರಿಗೂ, ಶಿಕ್ಷಕರಿಗೂ, ನಮ್ಮ ನೆಚ್ಚಿನ ಮುದ್ದು ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದವಾಗಿ ತುಂಬ ಹೃದಯದ ಧನ್ಯವಾದ. ಹೇಳ್ಬೇಕು, ಮಕ್ಕಳು ಕೂಡ ಅವರ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಬೇಕಂತ. ಈ ಶಾಲೆ ಬಗ್ಗೆ ಆಗಿರ್ಬೋದು, ನಿಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು ಕ್ರಮ ತಗೊಂತಾರೆ, ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕು, ಹೇಳಿ. ಇದುವರೆಗೂ ಸುದೀರ್ಘವಾಗಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಶಾಲೆಯ ಶೈಕ್ಷಣಿಕ ಬಗ್ಗೆ ಮತ್ತೆ ಅನುದಾನಗಳ ಬಗ್ಗೆ ಸುದೀರ್ಘವಾಗಿ ಇದುವರೆಗೂ ನಮಗೆ ತಿಳಿಸ್ಕೊಟ್ಟಂತಹ ಶ್ರೀ ರೂಪಾ ಮೇಡಮ್ನವ್ರಿಗೆ ಧನ್ಯವಾದಗಳು. ಹೇಳಿದೆ ಏನಾದ್ರು ಮಾತಾಡೋ ಅಲ್ಲ ಹೇಳಿ, ಹಿಂದೆ ತಡವಾಗಿ ಬಂದಂತಹ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀ ರಮೇಶ್ ರಾಜು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ತಡವಾಗಿ ಬಂದಂತಹ ಆಶಾ ಕಾರ್ಯಕರ್ತೆಯವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ. ನಾವು ಸ್ಕೂಲ್ಗೆ ಬಗ್ಗೆ ಭಾಳ ಹೋರಾಟ ಮಾಡ್ಕೊಂಡು ಸಿದ್ಧಗಂಗಾ ಗ್ರಾಮದಲ್ಲಿ ಮನೆಗೆ ಹೋಗೆಲ್ಲ ಇದು ಮಾಡೋದು. ಆದರೆ ಪ್ರೈವೇಟ್ ಶಾಲೆಗೆ ಸೇರಿಸೋ ಸಲುವಾಗಿ ಎಲ್ಲರೂ
3 ವರ್ಷ 4 ವರ್ಷದಿಂದ ಹಿಂಸೆ ಮಾಡಿ 32 ಜನ ತಂದಿದ್ದು. 32 ಜನ ತಂದಿದ್ದು ಮೇಡಮ್. 33 ನಮ್ಮನೆಗೆ ಹೋಗಿದ್ದೆಲ್ಲ ಹೋರಾಟ ಮಾಡಿ ತಂದು ಕೊನೆಗೆ ಎಲ್ಲ ಅವರವರ ಹೆಚ್ಚಿನಲ್ಲಿ ನಮ್ಮೂರ ಹತ್ರ 2-3 ಸ್ಕೂಲ್ ಆಗೋದು ಸೇರಿ ಈಗ ಇಷ್ಟು ಜನ ಇದ್ದಾರೆ. ಇವ್ರನ್ನೇ ಒಳ್ಳೆಯದು ಮಾಡಿ ಚೆನ್ನಾಗಿ ಓದ್ಬೇಕು ಮಕ್ಕಳು, ನೀವು ಒಳ್ಳೆಯದು ಚೆನ್ನಾಗಿ ಓದಿ ಮೇಡಮ್ ಅಂತ ಚೆನ್ನಾಗಿ ಇಂಗ್ಲೀಷು ಅವ್ರ ಜೊತೆಗೆ ಇಂಗ್ಲೀಷ್ನೂ ಕಲಿಸಿ. ಆಮೇಲೆ ಇದು ನೀಟಾಗಿ ಬರ್ಬೇಕು, ನೀಟಾಗಿ ಕಲಿಸ್ಬೇಕು. ಆಮೇಲೆ ಸಂಸ್ಕೃತ ನೀಟಾಗಿ ಕೂತ್ಕೋಬೇಕು, ಹಿಂಗೆ ಹಂಗೆ ಹಿಂಗೆ ಮಾಡ್ತಾರೆ ಕೇಳಿದ್ರೆ ಹೇಳೋದು ಮತ್ತೆ ಕೇಳಿ. ಈಗ ಇರೋರು ಎಷ್ಟು ಜನ 11 ಜನ ಎಷ್ಟು 7 ಜನಕ್ಕೆ ನಿಮ್ಮದು ಸ್ವಲ್ಪ ಜಾಸ್ತಿ ಆದ್ಯತೆ ಕೊಟ್ಟರೆ ಇವರ ಮುಂದೆ ಸೇರಿಸ್ತಾರೆ, ಇದೊಂದು ಆದ್ಯತೆ ಅಲ್ಲ ಹೇಳ್ತಾ 2 ಮಾತು ಹೇಳಿದಾರೆ ಜನರು ಏನಾದ್ರು ಹೇಳಿ ತಿಮ್ಮೇಗೌಡ್ರೆ. ದೇವರಾಜನವರೇ ಮಣಿಯಮ್ಮ, ನಿಮ್ಮ ಮಕ್ಕಳ ಜೊತೆಗೆ ಟೀಚರ ಒಂದು ಸಂಪರ್ಕ ಹೇಗಿದೆ ಅಂತ ಹೇಳಿ ನಿಂತ್ಕೊಂಡು ಒಂದೊಂದು ಮಾತಾಡ್ರಿ. ಆಯ್ತು ಹುಡುಗರು ನೀವೇ ಹೇಳ್ರಪ್ಪ, ಯಾರಾದ್ರೂ ಸ್ಕೂಲ್ ಹೆಂಗೆ ಏನು ಈ ಪುಟ್ಟ ವೇದಿಕೆಯಿಂದ ಕಲಿಬೇಕು. ರಾಷ್ಟ್ರೀಯ ಸದಸ್ಯ ಕಡ್ಬ ಇವಾಗ ಮಾತಾಡ್ಬೇಕು, ಒಂದೊಂದು ವಾಕ್ಯ ಆದ್ರೂ ಮಾತಾಡ್ಬೇಕು. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೇಳು. ವೇದಿಕೆ ಮೇಲೆ ಇರುವಂತಹ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ನಮ್ಮ ಪುಟ್ಟ ಶಾಲೆ ಮುಂದಕ್ಕೆ ನೀನ್ ಹೇಳ್ಬೇಕು, ನಾನು ಹೇಳಲ್ಲ. ನಾನಿರುವ 5ನೇ ತರಗತಿ ಓದುತ್ತಿದ್ದೀನಿ. ನಮ್ಮ ತಂದೆನೇ SDMC ಅಧ್ಯಕ್ಷರು. ನಾನು ಪ್ರತಿದಿನ ಶಾಲೆಗೆ ಬರ್ತೀನಿ. ನಾನು ಯಾವ ಟೈಮಿಗೆ ಬರ್ತಾರೆ ಹೇಳು, ಅದನ್ನ ನಿಜವಾಗಿ ಶಾಲೆಗೆ ಬರ್ತೀನಿ. ಏನೇನ್ ಮಾಡ್ತಾರೆ, ಯಾವ ಸಹಪಠ್ಯ ಚಟುವಟಿಕೆಗಳನ್ನ ನಿಮ್ಗೆ ಹೇಳ್ಕೊಡ್ತಾರೆ, ಇಷ್ಟು ನಮ್ಮ ಗೆಳೆಯರೆಲ್ಲ ಯಾವ ರೀತಿ ಇನ್ವಾಲ್ವ್ ಆಗ್ತೀವಿ, ಏನೇನ್ ಮಾಡ್ತೀವಿ. ನಮಸ್ಕಾರ. ಇಷ್ಟೊತ್ತು ನಿಮ್ಮ ಶಾಲೆಯ ಬಗ್ಗೆ ಕುಲಂಕುಷವಾಗಿ ರೂಪಾ ಮೇಡಮ್ ಅವರು ಎಲ್ಲ 3 ದಿನದಿಂದ ಏನೇನು ಸವಲತ್ತುಗಳಿದೆ, ಸರ್ಕಾರದಿಂದ ಏನೆಲ್ಲ ಲಭ್ಯತೆ ಆಗಿದೆ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿ ನಿಮ್ಮ ಮುಂದೆ ಮಂಡನೆಯನ್ನ ಮಾಡಿದ್ದಾರೆ. ಹಾಗೂ ಇಲ್ಲಿ ಎಲ್ಲ ಪಂಚಾಯಿತಿ ಸದಸ್ಯರಿಗೆ ಹಿಡಿದು ಪಂಚಾಯಿತಿ ಅಧಿಕಾರಿಗಳು ಎಲ್ಲರೂ ಸೇರಿ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಟೀಚರ್ಸು, ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗೂಡಿ ಇಲ್ಲಿ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಹಾಗಾಗಿ ಈ ಶಾಲೆ ಏನು ಮಾಡ್ಬೋದು ಮುಂದೆ, ಯಾಕೆಂದರೆ ಇಷ್ಟೊತ್ತು ನಾವು ಕೇಳಿದೋ 33 ವಿದ್ಯಾರ್ಥಿಗಳಿಂದ 7 ವಿದ್ಯಾರ್ಥಿಗಳಿಗೆ ಬಂದಿದೆ ಅಂದರೆ ಇದೊಂದು ದುರದೃಷ್ಟಕರ ಅಂತ ಹೇಳ್ಬೋದು. ಯಾಕಂದರೆ ಇದೊಂದೇ ಕಡೆ ಅಲ್ಲ, ಎಲ್ಲ ಕಡೆನೂ ಇದೇ ಸಮಸ್ಯೆ ಆಗಿದೆ. ಯಾಕೆಂದರೆ ಈ ಪ್ರೈವೇಟ್ ಶಾಲೆಗಳ ಹಾವಳಿ ಹೆಚ್ಚಾಗಿಬಿಟ್ಟು ಒಬ್ರು ನೋಡೊಬ್ರು ಎಲ್ಲ ಪ್ರೈವೇಟ್ಗೆ ಮಾರು ಹೋಗ್ತಾ ಇದ್ದೀವಿ ನಾವು. ಹಾಗಾಗಿ ಈ ಸಂಸ್ಕೃತಿ ನಾವು ತಡಿಬೇಕು. ತಡಿಲಿಲ್ಲ ಅಂತಂದ್ರೆ ಮುಂದೊಂದು ದಿನ ನಮ್ಮ ಊರುಗಳಲ್ಲಿ ಶಾಲೆನೇ ಇರೋದಿಲ್ಲ. ಯಾರೋ ಒಂದು ಪ್ರಭಾವಿ ವ್ಯಕ್ತಿಗಳು ಶಾಲೆಯನ್ನ ಮಾಡ್ಕೊಂಡು ಅವರ ಹಿತಕ್ಕೋಸ್ಕರ ಇಡೀ ಊರನ್ನೇ ಅಥವಾ ಇಡೀ ಊರಿನಲ್ಲಿರ್ತಕ್ಕಂಥ ಶಾಲೆಗಳನ್ನೇ ಹಾಳು ಮಾಡಿ ಮುಂದೊಂದು ದಿನ ಅವರ ಅಡಿಯಾಳಾಗಿ ಇಟ್ಕೊಳ್ಳೋದ್ರಲ್ಲಿ ಸಂದೇಹ ಇಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಏನು ಟೀಚರ್ಸ್ ಇದ್ದಾರೆ ಅವರೆಲ್ಲ ಉನ್ನತ ಹುದ್ದೆಯನ್ನ ಪಡೆದೇ ಬಂದಿರ್ತಾರೆ. ಯಾಕಂದ್ರೆ ಅವರು ಸೆಲೆಕ್ಟ್ ಆಗ್ಬೇಕಾದ್ರೆ ಒಂದು ಉನ್ನತ ರೀತಿಯಲ್ಲಿ ಉತ್ತೀರ್ಣರಾದ್ರೇನೆ ಒಂದು ಸರ್ಕಾರಿ ವ್ಯವಸ್ಥೆಗೆ ಸೇರ್ಲಿಕ್ಕೆ ಸಾಧ್ಯ. ಪ್ರೈವೇಟ್ ನಲ್ಲಿ ನೋಡಿ ಅವ್ರು ಯಾಕೆ ಇನ್ನೂ ಪ್ರೈವೇಟ್ ಅಲ್ಲಿ ಇದ್ದಾರೆ, ಗೌರ್ಮೆಂಟ್ ಬರ್ಲಿಕ್ಕೆ ಆಗಿಲ್ಲ, ಹಾಗಾಗಿ ಕೊಟ್ಟಷ್ಟು ಸಂಬಳ ಕೊಡ್ಲಿ ಅಂತ ಹೇಳಿ ಪ್ರೈವೇಟ್ ನಲ್ಲಿ ಇರ್ತಾರೆ. ಆದ್ರೆ ಅಲ್ಲೇನು ನೋಡ್ಲಿಕ್ಕೆ ಒಳ್ಳೆ ಬಿಲ್ಡಿಂಗ್ ಇದೆ, ಕರ್ಕೊಂಡು ಹೋಗ್ಲಿಕ್ಕೆ ಬಸ್ ಬರುತ್ತೆ, ಒಳ್ಳೆ ಯೂನಿಫಾರ್ಮ್ ಇರುತ್ತೆ, ಇವೆಲ್ಲ ಸೌಕರ್ಯ ನೋಡಿ ಅಲ್ಲಂಗೆ ಹೀಗೆ ಅಂತೇಳಿ ಒಬ್ರು ನೋಡೊಬ್ರು ಮಾರು ಹೋಗ್ತಾ ಇದೀವಿ. ಇದನ್ನ ತಪ್ಸೋಕೆ ಹೇಗ್ ಸಾಧ್ಯ ಅಂತಂದ್ರೆ ನಾವೇ ನಮ್ಮ ಊರಿನವರು, ನಮ್ಮ SDMC ಮೆಂಬರ್ಸ್ ಇರ್ಬೋದು, ಅಥವಾ ಜನಪ್ರತಿನಿಧಿಗಳಿರ್ಬೋದು, ಒಬ್ರಿಗೊಬ್ರು. ಈಗ ಕೆಲವೊಂದು ಶಾಲೆಗಳು ನೋಡಿದ್ರೆ, ಈಗ ತಗ್ಗಳ್ಳಿ ಉದಾಹರಣೆಗೆ ಹೇಳಿದ್ರು ಮೇಡಮ್ ಅವರು, ಅಲ್ಲಿ ಆ ಊರಿನ ಪ್ರಮುಖರೇ ಸೇರಿ ಅವರೇ ಫಸ್ಟ್ ನಮ್ಮ ಮಕ್ಕಳನ್ನ ನಾವು ನಮ್ಮ ಶಾಲೆಗೆ ಸೇರ್ಸೋಣ, ಆಮೇಲೆ ಬೇರೆಯವ್ರನ್ನ ಕರೆಯೋಣ ಅಂತೇಳಿ ಎಲ್ಲಾ ಜನಪ್ರತಿನಿಧಿಗಳು ಅವ್ರ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ದಾರೆ.
ಮತ್ತೆ ಎಲ್ಲರೂ ಒಂದೊಂದು ಡೊನೇಟ್ ಮಾಡಿದ್ದಾರೆ. ಕಂಪ್ಯೂಟರ್ ಇರ್ಬೋದು, ಶಾಲಾ ಬ್ಯಾಗ್ಗಳಿರ್ಬೋದು, ಯೂನಿಫಾರ್ಮು, ಶೂ ಎಲ್ಲನೂ ಡೊನೇಟ್ ಮಾಡಿ ಇಂಗ್ಲಿಷ್ ಶಾಲೆಗೆ ಅಲ್ಲಿ ಇಂಗ್ಲಿಷ್ ಟೀಚರ್ಗೆ ಅಂತೇಳಿ ಇವರೇ ಒಂದಷ್ಟು ಚಂದ ರೀತಿ ಮಾಡಿ ಒಬ್ರು ಪ್ರೈವೇಟ್ ಟೀಚರ್ನ ನೇಮಕ ಮಾಡಿ ಇಂಗ್ಲಿಷ್ ಕಲಿಸ್ಲಿಕ್ಕೆ ಹೋಗಿ 1 ವರ್ಷ ರಿಸಲ್ಟ್ ಯಾವಾಗ ಪ್ರೈವೇಟ್ ಶಾಲೆಗಿಂತ ಉತ್ತಮವಾಗಿ ಬಂತು ಆಟೋಮೆಟಿಕ್ ಆಗಿ ಪ್ರೈವೇಟ್ ಅಲ್ಲಿ ಇದ್ದಂಥವ್ರು TC ತಗೊಂಡ್ಬೋದು ಸರ್ಕಾರಿ ಶಾಲೆಗೆ ಸೇರ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿ ಎಲ್ಲ ಕಡೆ ನಿರ್ಮಾಣ ಆದಾಗ ಮಾತ್ರ ನಮ್ಮ ಶಾಲೆಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಮುಂದೊಂದು ದಿನ ಶೂನ್ಯ. ಯಾಕಂದ್ರೆ ನಾನು ಮೊನ್ನೆ ಅಲ್ಲಿ ಆಫೀಸ್ ರೂಮಲ್ಲಿ ಹೇಳ್ತಾ ಇದ್ದೆ ಮೇಡಮ್ ಜೊತೆ, ಹೋದ ವರ್ಷ PU ಕಾಲೇಜು ಮಂಡ್ಯ ಜಿಲ್ಲೆನಲ್ಲಿ 54 PU ಕಾಲೇಜ್ ಮುಚ್ಚೋಗಿದ್ದಾವೆ, ಅಡ್ಮಿಷನ್ ಇಲ್ಲಂತೆ, ಪೂರ್ಣ ಶಿಫ್ಟ್ ಆಗೋಯ್ತು. ಎಂತ ಶಾಲೆಗಳು ಅಂತಂದ್ರೆ ಸುಮಾರು 2 ಎಕರೆ 3 ಎಕರೆ ಬೌಂಡ್ರಿನಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ ಗಳಿದ್ದು ಇವತ್ತು ಅನಾಥ. ಅಲ್ಲಿರೋ ಲೆಕ್ಚರರ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಹೀಗಾಗಿ ಮುಂದೊಂದು ದಿನ ನಮ್ಮ ಗ್ರಾಮದಲ್ಲೂ ಬರ್ಬೋದು, ನಾವು ಇರ್ತಕ್ಕಂಥ ಸ್ಥಳದಲ್ಲೂ ಬರ್ಬೋದು. ಅದನ್ನ ಈಗಿನಿಂದನೇ ಸರಿಪಡಿಸ್ತಿಲ್ಲ ಅಂದ್ರೆ ಮುಂದೊಂದು ದಿನ ಅನಾಹುತ ಖಂಡಿತ ಬರುತ್ತೆ. ಆ ಕಾರಣಕ್ಕೋಸ್ಕರ ನಾವು ನೀವೆಲ್ಲ ಸೇರಿ ಉಳಿಸ್ಬೇಕಾಗಿದೆ. ಯಾಕಂದ್ರೆ ನನಗೆ ಸಿದ್ದಯ್ಯನಕೊಪ್ಪಲು ಹೊಸದೇನಲ್ಲ, ನೀವು ಯಾರು ನೋಡಿಲ್ಲ, ರಮೇಶ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನಮ್ಮ ಊರ್ ಪಕ್ಕನೇ ಇಂಡುವಾಳು ನಮ್ದು. ಹಾಗಾಗಿ ಆಲ್ಮೋಸ್ಟ್ ಸಿದ್ದಯ್ಯನಕೊಪ್ಪಲು ಮುಕ್ಕಾಲು ಭಾಗ ನಮ್ಗೆಲ್ಲ ಪರಿಚಯದವರೇ ಇದ್ದಾರೆ. ಹಾಗಾಗಿ ಏನಾಗಿದೆ, ನಾನು ಓದಿದ್ದು ಕೂಡ ಗೌರ್ಮೆಂಟ್ ಶಾಲೆನೇ. 1ರಿಂದ 7ನೇ ತರಗತಿ ತನಕ ಗೌರ್ಮೆಂಟ್ ಶಾಲೆಲ್ಲೇ ಓದಿದೆ. ನಂತರ ಹೈಸ್ಕೂಲ್ಗೆ ಕಲ್ಲಳ್ಳಿಗೆ ಹೋಗಿದ್ದು, ಯಾವಾಗ ನಮ್ಮೂರ್ನಲ್ಲಿ ಹೈಸ್ಕೂಲ್ ಇರ್ಲಿಲ್ಲ ಅಂತೇಳಿ. ಈಗ ನಾವೆಲ್ಲ ಏನ್ ಮಾಡಿದ್ವಿ, ಹಿಂದೆ ಗೌರ್ಮೆಂಟ್ ಶಾಲೆನಲ್ಲಿ ಓದ್ತಿದ್ದವರೆಲ್ಲ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡ್ರು. ಈಗ ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇರೋರೆಲ್ಲ ಏನಾಗಿದ್ದಾರೆ, ಇಂಜಿನಿಯರ್, ಡಾಕ್ಟರ್ ಆಗಿದ್ದಾರೆ, ಆದ್ರೂ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ಕೆಲಸಕ್ಕೆ ಯಾರು ಹೋಗ್ತಾ ಇಲ್ಲ. ಇಂಜಿನಿಯರ್ ದುಡ್ಡು ಸಂಪಾದನೆ ಮಾಡ್ತಾ ಇದ್ರೆ, ಆದ್ರೆ ಸಂಸ್ಕೃತಿ ಇಲ್ಲ. ಯಾವ ರೀತಿ ಬದುಕಬೇಕು, ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡ್ಬೇಕು, ನಮ್ಮ ನಡೆ ನುಡಿ ಹೇಗಿರ್ಬೇಕು, ನಮ್ಮ ದೇಶದ ಬಗ್ಗೆ ಆಗ್ಲಿ, ರಾಜ್ಯದ ಬಗ್ಗೆ ಆಗ್ಲಿ, ನಮ್ಮ ಊರಿನ ಬಗ್ಗೆ ಆಗಿ ಕಾಳಜಿ ಯಾವ ರೀತಿ ಇರಬೇಕು, ದೊಡ್ಡವರಿಗೆ ಯಾವ ರೀತಿ ಮರ್ಯಾದೆ ಕೊಡ್ಬೇಕು, ಇದು ಯಾವುದನ್ನು ಅಲ್ಲಿ ಹೇಳ್ಕೊಡಲ್ಲ. ನೀವು ಗಮನಿಸಬೇಕಾದ್ರೆ ಈ ಹುಡುಗರು ಇರುವಂತ ಫ್ರೀ ಹೊರಗಡೆ ಹೋಗ್ತಕ್ಕಂಥವ್ರಿಗಿಲ್ಲ. ಇವರು 9 ಗಂಟೆ 9:30 ಮನೆ ಬಿಟ್ಟರು ಬಂದು ಸ್ಕೂಲ್ಗೆ ನೆಮ್ಮದಿಯಾಗಿ ಬರ್ತಾರೆ, ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಬರ್ತಾರೆ. ಅವ್ರು ಆಗಿಲ್ಲ, ಬೆಳಿಗ್ಗೆ 7 ಗಂಟೆಗೆ ಹೇಳ್ತಾರೆ, ಎದ್ದು ರೆಡಿ ಆಗಿ ಬ್ಯಾಗ್ ತುಂಬಿ ಹೋಮ್ವರ್ಕ್ ಬಾರ್ದು ಬ್ಯಾಗ್ ನೇತಾಕೊಂಡು ಹೊರಡೋದಕ್ಕೆ ಸಾಕಾಗಿರುತ್ತೆ. ಅಲ್ಲಿಂದ ಬರೋದಕ್ಕೆ ಪುನಃ ಹೋಮ್ವರ್ಕ್ ಬರೆಯೋದಕ್ಕೆ ಅವ್ರಿಗೆ ಆಟ ಪಾಠ ಇಲ್ವೇ ಇಲ್ಲ. ಸ್ಕೂಲ್ನಲ್ಲಿ ಏನ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಯಾರನ್ನಾರು ಕೇಳಿ ನಿಮ್ಮೂರ್ನವ್ರಿಗೇನೆ ಆ ಸ್ಕೂಲ್ನಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಇವತ್ತು ಅಂತ ಅವ್ರ ಮಕ್ಳು ಹೇಳ್ಬಿಟ್ರೆ ಅವ್ರು ನಿಜವಾಗ್ಲೂ ಬುದ್ಧಿವಂತರು ಅಂತಾನೆ ಸಾಧ್ಯ. ಏನು ಗೊತ್ತಿರಲ್ಲ, ಏನ್ ಪಾಠ ಮಾಡಿದಾರಂತೆ ಮೊದಲದಾಗಿ ಪೇರೆಂಟ್ಸು ಗೊತ್ತಿರಲ್ಲ. ಅವ್ರು ಹೇಳ್ಕೊಡೋದು ಪೇರೆಂಟ್ಸ್ಗೆ ಅರ್ಥ ಆಗಲ್ಲ. ಪೇರೆಂಟ್ಸ್ಗೆ ಅರ್ಥ ಆಗದಂತೆ ಹುಡುಗರಿಗೆ ಸ್ಕೂಲಲ್ಲಿ ಹೋಯ್ತಾನೆ ಅಲ್ಲಿ ದುಡ್ಡು ಕೊಟ್ಟಿದ್ದೀವಲ್ಲ ಹೇಳ್ಕೊಡ್ತಾರಂತ ಇವ್ರು ಇರ್ತಾರೆ. ಅದು ಅಂತಿಮವಾಗಿ ಹೊರಬರೋದು ಯಾವಾಗ ರಿಸಲ್ಟ್ ಬರುತ್ತಲ್ಲ ಆ ಸಮಯದಲ್ಲಿ. ಅಲ್ಲಿ ರಿಸಲ್ಟ್ ಏನ್ ಮಾಡ್ತಾರೆ, ಫೇಲ್ ಮಾಡಲ್ಲ. ಯಾಕೆಂದ್ರೆ ಫೇಲ್ ಮಾಡ್ಬಿಟ್ರೆ ಮುಂದಿನ ವರ್ಷ ಅಡ್ಮಿಷನ್ ನಿಂತೋಯ್ತವೆ ಅಂತೇಳಿ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಅಂತಿಮವಾಗಿ ಒಂದು ಘಟ್ಟ ಇರುತ್ತಲ್ಲ, ಸರ್ಕಲ್ ಅಂತ ಹೇಳ್ತೀವಿ, SLC PUC ಅಲ್ಲಿ ದಾಟಬೇಕಲ್ಲ, ಅವಾಗ ಅವ್ರ ಬಂಡವಾಳ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಅಲ್ಲಿವರೆಗೂ ಚೆನ್ನಾಗೇ ಇರ್ತಾರೆ, ದಿನ ಬಸ್ನಲ್ಲಿ ಹೋಗ್ತಾರೆ, ಅಚ್ಚುಕಟ್ಟಾಗಿ ಮನೆಯಲ್ಲೂ ಒಳ್ಳೊಳ್ಳೆ ತಿಂಡಿ ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಇವೆಲ್ಲ ನಾವು ದಿನನಿತ್ಯ ನೋಡ್ತಾ ಇರೋದು. ಕೆಲವರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತೇಳಿ ಊರ್ ಬಿಟ್ಟು ಮನೆ ಮಠ ಮಾರಿ ಸಿಟಿ ಸೇರ್ಕೊಂಡಿದ್ದಾರೆ. ಬಟ್ ಅವ್ರ ಮಕ್ಳು ಇವತ್ತು ಯಾವ್ಯಾವ್ದೋ ದಾರಿಲಿ ಹೊರಟೋಗಿದ್ದಾರೆ. ಅವ್ರು ಏನಾಯ್ತು, ಅವ್ರ ಜೀವನ ಮನೇನೂ ಕಳ್ಕೊಂಡ್ರು, ಆಸ್ತಿನೂ ಕಳ್ಕೊಂಡ್ರು, ಮಕ್ಕಳನ್ನು ಕಳ್ಕೊಂಡ್ರು. ಈ ಲೆವೆಲ್ಗೆ ಹೋಗಿ ತಲುಪಿದೀವಿ. ಅದಕ್ಕೋಸ್ಕರ ನಮ್ಮ ಕಣ್ಮುಂದೆ ಬೆಳೆಯುವಂಥವ್ರು ನಮ್ಮ ಮನೇಲೇ ಇದ್ದು ಬೆಳೆದಾಗ ಮಕ್ಕಳಿಗೆ ನಮ್ಮ ಕಷ್ಟ ಸುಖಗಳು ಅರಿವಾಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ನಡೆ ನುಡಿಯನ್ನ ನೋಡಿ ಬೆಳೀತಾರೆ. ಈಗ ಊರಿನಲ್ಲಿ ಈಗ ನೀವು ನೋಡಿ, ಸಿಟಿಲಿ ಹೋಗ್ತಾ ಇರೋರಿಗೆ ಸಂಕ್ರಾಂತಿ ಹಬ್ಬ ಏನ್ ಮಾಡ್ತಿರೋ ಗೊತ್ತಿಲ್ಲ, ದೀಪಾವಳಿ ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ, ಎಳ್ಳದೆಲ್ಲ ಯಾಕೆ ಇದ್ ಮಾಡ್ತಾರೆ, ಸಂಕ್ರಾಂತಿನಲ್ಲಿ ಯಾಕೆ ಕಬ್ಬನ್ನ ನಾವು ಇದ್ ಮಾಡ್ತೀವಿ ಗೊತ್ತಿಲ್ಲ ಅಲ್ವಾ. ಎಷ್ಟೋ ಜನ ಗೊತ್ತಿಲ್ಲ. ಕಿಚ್ಚಾಯಿಸೋದು ಅಂದ್ರೆ ಗೊತ್ತಿಲ್ಲ. ಸಿಟಿಲಿರೋದ್ ಕೇಳಿ ಗೊತ್ತಿಲ್ಲ. ಕೆಲವೊಂದು ನಿದರ್ಶನಗಳಿದಾವೆ, ಹಳ್ಳಿಯವ್ರಿಗೆ ಅಷ್ಟೇ ಗೊತ್ತು. ಇತ್ತೀಚಿನವ್ರು ಮರ್ತೇ ಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ಗೆ ಉದಾಹರಣೆ, ನಮ್ಮ ಮಕ್ಳು ನಮ್ ಜಮೀನ್ನೇ ನೋಡಿರಲ್ಲ. ನಾವು ಸ್ಕೂಲ್ಗೆ ಹೋಗೋಕೆ ಎಲ್ಲ ಕೆಲಸನೂ ಮಾಡ್ಬಿಟ್ಟು ಹೋಗ್ತಿದ್ದೋ ಅವಾಗ. ಯಾತಕ್ಕೆ ಅಂದ್ರೆ ಇವೆಲ್ಲ ನಾವು ಈಗ ಈ ಒಂದು ವಯಸ್ಸಿನಲ್ಲಿ ಕಲೀಲಿಕ್ಕೆ ಎಲ್ಲಾ ರೀತಿ ನೀವೇನೇ ಮಕ್ಕಳಿಗೆ ತುಂಬಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಮಕ್ಳಿಗಿರುತ್ತೆ. ಇದು ನಿಮ್ಗೆ ಪ್ರೇರೇಪಣೆ. ಯಾಕೆ ಹೇಳ್ತೀವಿ ಅಂತಂದ್ರೆ, ನೀವು ಸಾಧನೆ ಮಾಡಿ ತೋರ್ಸಿದ್ರೆ ಅವರು ನಿಮ್ ಮುಂದೆ ಬೆರಗಾಗ್ಬೇಕು. ಇವತ್ತೇನು ಅವರು ಇವ್ರು ನಮ್ಮೂರ್ ಸ್ಕೂಲ್ ಓದ್ತಿದ್ದೆ, ನಾನು ಅಲ್ಲಿ ಓದ್ತಾ ಇದ್ದಿದ್ದೆ ಅನ್ನೋನು ಅವ್ನ ಊರಲ್ಲಿ ಇರ್ತಾನೆ. ನೀನ್ ಸಾಧನೆ ಮಾಡಿದಾಗ ನೀನ್ ಎಲ್ಲೋ ಇರ್ತೀಯ, ಅವ್ನು ನಮ್ಮೂರಲ್ಲೇ ಓದ್ದೆ ಎಲ್ಲೋ ಇದೆ, ನಿಮ್ಮೂರ್ನವ್ರೆ ನಿನ್ನ ಪ್ರಶಂಸೆ ಮಾಡ್ತಾರೆ.
ಅಲ್ವಾ? ಇವರು ಬಹಳ ಇತಿಹಾಸವನ್ನ ಹೊಂದಿದೆ. ಯಾಕಂದ್ರೆ ಉನ್ನತ ಮಟ್ಟದ ಅಧಿಕಾರಿವರೆಗೂ ಈ ಊರಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕೇಳಿದ್ರ ಯಾರಾದ್ರು? ನಾಗರಾಜು ಸ್ಪೆಷಲ್ ಡಿ ಸಿ ಆಗಿದ್ರು, ಯಾರಾದ್ರು ಕೇಳಿದ್ರ? ಅವನು ದೇವರಾಜು ಅಂದ್ಬಿಟ್ಟು SDF. ಸಾಕಷ್ಟು ಉನ್ನತ ಹುದ್ದೆನಲ್ಲಿ ಇದ್ದಂಥವ್ರು ಇದ್ದಾರೆ. ಆಮೇಲೆ ನಿದರ್ಶನವಾಗಿ ಇಟ್ಕೊಳ್ಬೇಕು. ಅವ್ರನ್ನ ಮುಂದಿಟ್ಕೊಂಡು ಮುಂಚೂಣಿಲಿ ಇಟ್ಕೊಂಡು ಅವ್ರನ್ನ ತೋರಿಸಿ ಹೇಳಿದಾಗ ನಾನು ಅಟ್ಲೀಸ್ಟ್ ಅವ್ರ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಸೆ ಬಂದ್ರೆ ಅಟ್ಲೀಸ್ಟ್ ಅವ್ರ ಲೆವೆಲ್ಗೆ ಹೋಗ್ಲಿಲ್ಲ ಅಂದ್ರೂ ಈಗ 100ಕ್ಕೆ 100 ತೆಗಿಬೇಕು ಅಂದಾಗ ಅಟ್ಲೀಸ್ಟ್ 50 ಮಾರ್ಕ್ಸ್ ಆದ್ರೂ ಬರುತ್ತೆ. 100ಕ್ಕೆ 35 ಬಂದ್ರೆ ಸಾಕು, ಪಾಸ್ ಆಯ್ತೀನಿ ಅಂದ್ರೆ ಅದು ಬರೋದೇ 15 10 ಈ ರೀತಿ ಆಗುತ್ತೆ. ಯಾವತ್ತು ನಾವು ದೂರಾಲೋಚನೆ ಮಾಡಿದಾಗ ಅಟ್ಲೀಸ್ಟ್ ಸಮೀಪಕ್ಕಾಗಿ ಹೋಗ್ತೀವಿ. ಈ ಒಂದು ಆಶಾಭಾವನೆ ಇಟ್ಕೊಂಡು ಓದಿ, ನಿಮ್ಮ ಜೀವನ ಸುಖಕರವಾಗಿರ್ಲಿ. ಅದೇ ರೀತಿ ಊರಿನ ಪ್ರಮುಖರು ಮತ್ತು ಶಿಕ್ಷಕರು ಎಲ್ಲ ಸೇರಿ ಇನ್ನೇನು ಅಡ್ಮಿಷನ್ ಪ್ರಾರಂಭ ಆಗ್ತದೆ ಮಾರ್ಚ್ ಏಪ್ರಿಲ್ ಆದ್ಮೇಲೆ, ಮುಂದಿನ ವರ್ಷದಿಂದಾದ್ರೂ ಈ ಒಂದು ಸಂಖ್ಯೆನ ಹೆಚ್ಚಳ ಮಾಡ್ಕೊಂಡು ಶಾಲೆಯನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯಾಕೆಂದ್ರೆ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ಬೇರೆ ಎಲ್ಲೂ ಸಿಗೋದಿಲ್ಲ. ಈ ಸವಲತ್ತನ್ನ ಬಳಕೆ ಮಾಡ್ಕೊಂಡು ಸ್ಕೂಲನ್ನ ಉಳಿಸಿ ಬೆಳೆಸಿ ಮತ್ತೆ ಊರಿನ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಹರಿಸಲಿ ಅಂತೇಳಿ ನಾನು ಮಾತಾಡ್ತಾ, ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಉಳಿವಿಗೆ ಮತ್ತು ಹಳಿವಿಗೆ ಮಾತಾಡಿದಂತಹ ಶ್ರೀ ದೇವರಾಜ ಸರ್ ಅವರಿಗೆ ವಂದನೆಗಳು. ನೀವು ಮಾತಾಡಿ ಪ್ರಕಾಶ್ ಅವರು. ಕೃಷಿ ಅಧಿಕಾರಿಯಾದಂತಹ ಶ್ರೀ ದೇವರಾಜ ಸರ್ ಅವರು ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ಸರ್ ಅವರಿಗೆ ವಂದನೆಗಳು. ಶೈಕ್ಷಣಿಕ ಶಾಲೆಯ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ನಮಗೆ ತಿಳಿಸ್ಕೊಟ್ಟಂಥ ವಿಷಯಗಳನ್ನ ನಮಗೆ ತುಂಬ ಉಪಕಾರ ಆಯಿತು. ಮತ್ತು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಹಿತವಚನವನ್ನು ಹೇಳಿದ್ದಕ್ಕೆ ರೂಪಾ ಮೇಡಮ್ ಅವರಿಗೆ ವಂದನೆಗಳು. ಅದೇ ರೀತಿ ಗ್ರಾಮ ಪಂಚಾಯತಿ ದ್ವಿತೀಯ ದರ್ಜೆ ಸಹಾಯಕರಾದಂತಹ ಶ್ರೀ ರಾಣಿ ಮೇಡಮ್ನವರು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಸಭೆಗೆ ಆಹ್ವಾನಿಸಿದ್ರು. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀ ರಮೇಶ್ ರಾಜ್ ಅವರು ಕೂಡ ನಮ್ಮ ಫೋನಿನ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮ. ಅದೇ ರೀತಿ SDMC ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಅವರು ಕೂಡ ಈ ಸಭೆಗೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ. ಅದೇ ರೀತಿ ಮಾಜಿ SDMC ಸದಸ್ಯರಾದಂತಹ ಶ್ರೀ ದೇವರಾಜು ಸರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಸಭೆಗೆ ಆಹ್ವಾನಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು.